ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ಗುರುನಾಥ್ ಕನ್ನೋಳಿ. ನಮ್ಮ ಐಡಾಸ್ ಫೋರಂ ವತಿಯಿಂದ ಹೊಸ ವಿನೂತನವಾಗಿ ಒಂದು ಯೋಜನೆ ಕೈಗೊಂಡಿದ್ವಿ. ಯಾವುದಂತಂದರೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳು ಚರ್ಚೆ ಮಾಡಿ ನಿಮ್ಗೆ ವಿಶ್ಲೇಷಣೆ ನೀಡಲು ಹೊರಟಿದ್ದೇವೆ. ಯಾವ ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ, KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿ ವಿಶ್ಲೇಷಣೆ ನೀಡಲು ಹೊರಟಿದ್ದೇವೆ ನಮ್ಮ ಐಡಾಸ್ ಫೋರಂ ವತಿಯಿಂದ. ಪ್ಲೀಸ್ ಅದನ್ನು ವೀಕ್ಷಿಸಿ, ನಿಮಗೆ ಬೆನಿಫಿಟ್ ಇದೆ ಅಂತ ನಾನು ಹೇಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೇ ಇದ್ದವರು ಪ್ಲೀಸ್ ಜಾಯ್ನ್ ಅಸ್. ಅದರಿಂದ ನಿಮ್ಗೇನು ಬೆನಿಫಿಟ್ ಅಂತಂದರೆ ಡೈಲಿ 100ಕ್ಕಿಂತ ಹೆಚ್ಚು ಟಾಪಿಕ್ ವೈಸ್ ಕ್ವಿಜ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಯಾವ ಥರ ಅಂತಂದರೆ ಡೈಲಿ ಹಿಸ್ಟ್ರಿ, ಎಕನಾಮಿಕ್ಸು, ಕನ್ನಡ ಗ್ರಾಮರು, ಕರೆಂಟ್ ಅಫೇರ್ಸು, GK, ಮೆಂಟಾಲಿಟಿ ಎಲ್ಲ ಸಬ್ಜೆಕ್ಟ್ಗಳನ್ನು ಕೇಳ್ತಾ ಇದ್ದೀವಿ ಡೈಲಿ ಕ್ವಿಜ್ ಮುಖಾಂತರ. ಅಲ್ಲಿ ಕೂಡ ನೀವು ಭಾಗವಹಿಸಿ ಅಟೆಂಡ್ ಆಗ್ಬೋದು. ಅದಲ್ಲದೆ ಪ್ರತಿ ವಿಡಿಯೋಗಳ PDFs ಅಪ್ಲೋಡ್ ಮಾಡ್ತಾ ಇದ್ದೀವಿ ಟೆಲಿಗ್ರಾಮ್ ಚಾನಲಲ್ಲಿ. ಇನ್ನು ದಿನಪತ್ರಿಕೆ, ಇತ್ತೀಚಿನ ಮಾಹಿತಿ, ಉದ್ಯೋಗ ಮಾಹಿತಿ, ಅದಲ್ಲದೆ ನೀವು ಐಡಾಸ್ ಫೋರಂ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಪರಿಹರಿಸಿಕೊಳ್ಳಬಹುದು ಕೂಡ, ಅದು ಕೂಡ ಸೌಲಭ್ಯ ಇದೆ. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿದ್ದಿರುವುದು 2015ರಲ್ಲಿ ನಡೆದ FDA ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ, ಅದ್ರ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡೋಣ. ನಾವು ಪ್ರತಿ ವಿಡಿಯೋದಲ್ಲಿ ಯಾವ ಥರ ಮಾಡ್ತಿದ್ದೀವಿ ಅಂತಂದರೆ 1ರಿಂದ 50 ಪ್ರಶ್ನೆಗಳನ್ನು ಪಾರ್ಟ್ 1 ಮಾಡ್ತಾ ಇದ್ದೀವಿ. ಇನ್ನು 51ರಿಂದ ಉಳಿದ 100ರವರೆಗೆ ಅದು ಪಾರ್ಟ್ 2. ಇನ್ನು ಪ್ರತಿ ವಿಡಿಯೋಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ. ಅಲ್ಲಿ ಕೂಡ ನೀವು ಪ್ಲೇ ಲಿಸ್ಟ್ ಮುಖಾಂತರ ನೋಡಬಹುದು. ಅದು ಕೂಡ ನಿಮ್ಗೆ ಸೌಲಭ್ಯ ಇದೆ. ಒಂದೇ ವಿಡಿಯೋದಲ್ಲಿ ಮಾಡೋಕ್ಕೆ ಸಾಧ್ಯ ಆದ ಕಾರಣ ಪಾರ್ಟ್ 1 ಪಾರ್ಟ್ 2 ಮಾಡಿದ್ವಿ. ಅದರ ಲಿಸ್ಟನ್ನು ಕೆಳಗಡೆ ಕೊಡಲಾಗಿರುತ್ತೆ. ಈಗ ಪಾರ್ಟ್ 1 ಈ ಸದ್ಯ ಕೇಳ್ತಾ ಇರೋದು. ಪಾರ್ಟ್ 2 ಕೆಳಗಡೆ ಅದರ ಲಿಂಕನ್ನು ಕೊಡಲಾಗಿರುತ್ತೆ. ಅಲ್ಲಿ ಕೂಡ ನೀವು ವೀಕ್ಷಿಸಬಹುದು. 2015 ನಡೆದ FDA ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡೋಣ ಈ ಸದ್ಯಕ್ಕೆ. ಫಸ್ಟ್ ಕ್ವಶನ್ ನೋಡಿ. ಉಸಿರಾಟದ ಸಮಯದಲ್ಲಿ ಗಾಳಿಯ ಗಾತ್ರವನ್ನು ಹೀಗೆ ಕರೆಯಲಾಗುತ್ತದೆ: ವೈಟಲ್ ಗಾತ್ರ, ಟೈಡಲ್ ಗಾತ್ರ, ವೈಟಲ್ ಕ್ಷಮತೆ, ಐಡಿಯಲ್ ಗಾತ್ರ. ಯಾವುದಂತಂದರೆ ಟೈಡಲ್ ಗಾತ್ರ ಸರಿಯಾದ ಉತ್ತರ, ಟೈಡಲ್ ಗಾತ್ರ. ಇದು ಯಾವ ಥರ ಅಂತಂದರೆ ಉಸಿರಾಟ ಮಾಡುವಾಗ ನಾವು ನಿಶ್ವಾಸ ಉಶ್ವಾಸದಿಂದ ಬದಲಾವಣೆ ಆಗುವುದನ್ನು ಇದರ ಮುಖಾಂತರ ಹೇಳ್ತಾರೆ. ಅದು ಉಶ್ವಾಸ, ನಿಶ್ವಾಸ ಮತ್ತು ಉಚ್ಛ್ವಾಸದಂದು ಮಾಡುವ ಕ್ರಿಯೆಗೆ ಏನಂತೀವಿ, ಟೈಡಲ್ ಗಾತ್ರದಿಂದ ಅಳೆಯಬಹುದು. ಎರಡನೇ ಪ್ರಶ್ನೆ ನೋಡಿ. ಪ್ರಖ್ಯಾತ CSOs ರಾಷ್ಟ್ರೀಯ ದೇಶೀಯ ಉತ್ಪನ್ನವರು ಯಾವ ಡ್ಯಾಶ್ದ ಮೂಲ ಬೆಲೆಗೆ ಮಾಪನ ಮಾಡಲಾಗುತ್ತದೆ? ಆಪ್ಷನ್ಸ್ ನೋಡಿ. 2004ರಿಂದ 2005, 2011ರಿಂದ 2012, 2001ರಿಂದ 2002, 1999ರಿಂದ 2000. ಸರಿಯಾದ ಉತ್ತರ ಯಾವುದಂತಂದರೆ 2001ರಿಂದ 2012. ಏನಂತಂದರೆ ಇದು ಬೇಸ್ ಇಯರ್, ಆಧಾರ ವರ್ಷ ಅಂತ ಕರಿತಾರೆ. ಆಧಾರ ವರ್ಷ ಯಾವುದಂತ ನಡೆದಿದೆ ಪ್ರಸ್ತುತ 2011ರಿಂದ 2012 ಕನ್ಸಿಡರ್ ಬೇಸ್ ಇಯರ್ ಅಂತಂದರೆ. ಅದು ಬೇಸ್ ಇಯರ್ ಯಾವ ಥರ ನೋಡ್ತಾರೆ ಅಂದರೆ ಆ ವರ್ಷದಲ್ಲಿ ಯಾವುದೇ ಪ್ರಕೃತಿ ವಿಕೋಪ, ಆರ್ಥಿಕ ಏರುಪೇರು, ಆರ್ಥಿಕ ಮುಗ್ಗಟ್ಟು ಯಾವುದೇ ಆಗಿರಬಾರ್ದು. ಆ ವರ್ಷವನ್ನು ಏನಂತ ಮಾಡ್ತಾರೆ, ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತಾರೆ CSO ಅಂತಂದರೆ ಸೆಂಟ್ರಲ್ ಸ್ಟ್ಯಾಟಿಕ್ ಆರ್ಗನೈಸೇಷನ್ ಅವರು ಕನ್ಸಿಡರ್ ಮಾಡ್ತಾರೆ ಬೇಸ್ ಇಯರ್. ಪ್ರಸ್ತುತ ಇರುವುದು 2011ರಿಂದ 2012 ಇದೆ. ಮೂರನೇ ಪ್ರಶ್ನೆ ನೋಡಿ. 14ನೇ ಹಣಕಾಸು ಆಯೋಗವು ಈ ಕೆಳಗಿನ ಯಾವ ಮಾನದಂಡಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ವಿತರಿಸುತ್ತದೆ? ಆಪ್ಷನ್ಸ್ ನೋಡಿ. ಜನಸಂಖ್ಯೆ, ಜನಾಂಗೀಯ ಪರಿವರ್ತನೆ, ಆದಾಯದ ದೂರ ಪ್ರದೇಶ ಮತ್ತು ಅರಣ್ಯ ಪ್ರದೇಶ, ಜನಸಂಖ್ಯೆ, ಮೂಲಸೌಕರ್ಯ, ವಿತ್ತೀಯ ಶಿಸ್ತು ಮತ್ತು ಪ್ರದೇಶ, ಜನಸಂಖ್ಯೆಯ ಜನಾಂಗೀಯ ಅಂತರ ಪ್ರದೇಶ ಮತ್ತು ವಿತ್ತೀಯ ಶಿಸ್ತು, ಜನಸಂಖ್ಯೆಯ ಆದಾಯದ ಅಂತರ ಪ್ರದೇಶ ಮತ್ತು ವಿತ್ತೀಯ ಶಿಸ್ತು. ಸರಿಯಾದ ಉತ್ತರ ಯಾವುದಂತಂದರೆ ಜನಸಂಖ್ಯೆಯ ಜನಾಂಗೀಯ ಪರಿವರ್ತನೆ, ಆದಾಯ ದೂರ ಮತ್ತು ಅರಣ್ಯ ಪ್ರದೇಶ. ಆಪ್ಷನ್ ಎ ಸರಿಯಾದ ಉತ್ತರ ಯಾವುದು? ಜನಸಂಖ್ಯೆ, ಜನಾಂಗೀಯ ಪರಿವರ್ತನೆ, ಆದಾಯದ ದೂರ ಪ್ರದೇಶ ಮತ್ತು ಅರಣ್ಯ ಪ್ರದೇಶ. ಹಣಕಾಸು ಆಯೋಗಕ್ಕೆ ಪ್ರಸ್ತುತ ಎಷ್ಟನೇ ಚಾಲ್ತಿಯಿದೆ ಅಂತಂದರೆ 15 ಹಣಕಾಸು ಆಯೋಗ ಚಾಲ್ತಿಯಲ್ಲಿದೆ. ಇದರ ಅಧ್ಯಕ್ಷರು ಯಾರಂತಂದರೆ NK ಸಿಂಗ್ ಅವರಿದ್ದಾರೆ. ಪ್ರಸ್ತುತ 2020 ಏಪ್ರಿಲ್ 1ರಿಂದ ಪ್ರಾರಂಭವಾಯಿತು 15ನೇ ಹಣಕಾಸು ಆಯೋಗದ. ಯಾರಾದರೆ ಪ್ರಸ್ತುತ NK ಸಿಂಗ್. ಅವಾಗ ಪರೀಕ್ಷೆ ನಡೆದಾಗ 14ನೇ ಹಣಕಾಸು ಆಯೋಗ ಎಲ್ಲಿತನ ಅಂತಂದರೆ 2015ರಿಂದ 2020. ಅವಾಗ ಅದರ ಮುಖ್ಯಸ್ಥರು ಯಾರಿದ್ರೆ ಅಂತ ಅಧ್ಯಕ್ಷರು ಅಂದರೆ YV ರೆಡ್ಡಿ ಅವರಿದ್ದರು. ಈಗ ಪ್ರಸ್ತುತ ಇರುವುದು NK ಸಿಂಗ್ ಅಧ್ಯಕ್ಷತೆಯಲ್ಲಿ 15ನೇ ಹಣಕಾಸು ಆಯೋಗ. 4ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸೇವಾ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ?
ನಾಗಾಲ್ಯಾಂಡು, ಅರುಣಾಚಲ ಪ್ರದೇಶ, ಗೋವಾ, ಜಮ್ಮು ಕಾಶ್ಮೀರ. ಅವು ಪರೀಕ್ಷೆ ನಡೆದಾಗ ಜಮ್ಮು ಕಾಶ್ಮೀರ ಇತ್ತು. ಈಗ ಏನು ಮಾಡಿದೆ, ಜಮ್ಮು ಕಾಶ್ಮೀರವನ್ನು ಪ್ರತ್ಯೇಕ ಸಂವಿಧಾನ ತೆಗೆದುಹಾಕಲಾಗಿದೆ. ಯಾವಾಗಿನಂತಂದ್ರೆ 2019 ಅಕ್ಟೋಬರ್ 31ರಿಂದ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ತೆಗೆದುಹಾಕಲಾಗಿ ಕೇವಲ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನ ನೀಡಲಾಗಿದೆ. ಅದಕ್ಕೆ ವಿಶೇಷ 370 ವಿಧಿ ಕ್ಯಾನ್ಸಲ್ ಆಯಿತು. 35A ವಿಧಿ ಎರಡನ್ನ ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ತೆಗೆದುಹಾಕಲಾಗಿ ವಿಶೇಷ ಮೀಸಲಾತಿಯನ್ನು ತೆಗೆದುಹಾಕಿ ಕೇವಲ ರಾಜ್ಯದ ಬದಲಿಗೆ ಕೇಂದ್ರಾಡಳಿತ ಪ್ರದೇಶ ಮಾಡಲಾಗಿದೆ. 2019 ಅಕ್ಟೋಬರ್ 31ರಿಂದ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ಉಗಮವಾಗಿವೆ. ಈಗ ಪ್ರಸ್ತುತ ಎಲ್ಲ ರಾಜ್ಯಗಳು ಸೇವಾತರಿ ಕೊಡಬೇಕು. ಈಗ ಯಾವುದಕ್ಕೆ ಮೀಸಲಾತಿ ಇಲ್ಲ. 5ನೇ ಪ್ರಶ್ನೆ ನೋಡಿ, ಶಾಂತಕುಮಾರ್ ನೇತೃತ್ವ ಅಧಿಕ ಶಕ್ತಿ ಸಮಿತಿಯು ಈ ಕೆಳಗಿನಕ್ಕೆ ಸಂಬಂಧಿಸಿದೆ. ಉದ್ಯಮಿಯ ಹಣಕಾಸು, ಪರಿಸರ ಪ್ರಮಾಣ, ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆ, ತೈಲ ಬೆಲೆಗಳ ಮರುಸ್ಥಾಪನೆ. ಯಾವುದಂತಂದರೆ ಆಹಾರ ನಿಗಮದ ಮರುಸ್ಥಾಪನೆ. ಶಾಂತಕುಮಾರ ಸಮಿತಿ ಯಾವುದು? ಭಾರತೀಯ ಆಹಾರ ನಿಗಮ ಸ್ಥಾಪನೆ. ಎಲ್ಲಿದೆ ಇದರ ಕೇಂದ್ರ ಕಚೇರಿ ಕೇಳ್ತಾರೆ. ಭಾರತ ಆಹಾರ ನಿಗಮ ಸ್ಥಾಪನೆ ಕೇಂದ್ರ ಕಚೇರಿ ನ್ಯೂ ಡೆಲ್ಲಿಯಲ್ಲಿ ಇದೆ. ಎಲ್ಲಿದೆ? ನ್ಯೂ ಡೆಲ್ಲಿ ಕೇಂದ್ರ ಕಚೇರಿ. ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದರೆ 1965ರಲ್ಲಿ ಪ್ರಾರಂಭ ಆಗಿರುತ್ತೆ. ಭಾರತೀಯ ಆಹಾರ ನಿಗಮ ಸ್ಥಾಪನೆಯಲ್ಲಿದೆ, ಸಂಸ್ಥೆಯಲ್ಲಿದೆ. ಭಾರತ ಆಹಾರ ನಿಗಮ ಮಂಡಳಿಯಲ್ಲಿದೆ ನವದೆಹಲಿ. ಯಾವಾಗ ಸ್ಥಾಪನೆ ಆಯ್ತು ಅಂದರೆ 1965ರಲ್ಲಿ ಸ್ಥಾಪನೆ ಆಗಿದೆ. 6ನೇ ಪ್ರಶ್ನೆ ನೋಡಿ, ISIS ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಪ್ರಥಮ ಅಕ್ಷರಗಳು? ಇಸ್ಲಾಮಿಕ್ ಸ್ಟೇಟ್ ಇಂಟೆಲಿಜೆನ್ಸ್ ಸರ್ವಿಸ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾನ್ ಆ್ಯಂಡ್ ಸಿರಿಯಾ, ಇಸ್ಲಾಮಿಕ್ ಸರ್ವಿಸ್ ಇಂಟೆಲಿಜೆನ್ಸ್ ಆ್ಯಂಡ್ ಸಿರಿಯಾ. ಯಾವುದಂತಂದರೆ ಇಸ್ಲಾಮಿಕ್ ಸ್ಟೇಟ್ ಇರಾಕ್ ಆ್ಯಂಡ್ ಸಿರಿಯಾ. ಆಪ್ಷನ್ ಬಿ IS ಇದು ಅಂತಂದರೆ ಯಾವುದು? ಭಯೋತ್ಪಾದಕನ ಒಂದು ಸಂಘಟನೆ ಅದು. ಯಾವುದು? ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ, ISIS ಅಂತಂದರೆ. ಇದು ಯಾವುದಪ್ಪ ಅಂತಂದರೆ ವಯಾಬಿ, ಸುನ್ನಿ ಮತ್ತು ಮೂಲಭೂತವಾದಿ ಸಂಘಟನೆಗಳ ಇಂದ ಇದು ಸ್ಟಾರ್ಟ್ ಆಯಿತು. ಯಾವುದು? ವಯಾಬಿ ಮತ್ತು ಸುನ್ನಿ ಮುಸ್ಲಿಮು ಮೂಲಭೂತವಾದಿಗಳ ಸಂಘಟನೆಯಿಂದ 1999ರಲ್ಲಿ ಹುಡುಕುತ್ತದೆ. ಇದು ISIS ಉಗ್ರ ಸಂಘಟನೆ. ಇದರ ಸಂಘಟನೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಮಾಡ್ಕೊಂಡಿದ್ದಾರೆ ಅವರೇ ಸಂಘಟನೆ. ಇದನ್ನು ರಾವಾ ಎಲ್ಲಿ ಬರುತ್ತೆ? ಇರಾಕ್ದಲ್ಲಿದೆ. ರಾವಾ ಇದರ ಕೇಂದ್ರ ಕಚೇರಿ ಅಂತ ಮಾಡ್ಕೊಂಡಿದ್ದಾರೆ ಅವರು, ISIS ಉಗ್ರರು. 7ನೇ ಪ್ರಶ್ನೆ ನೋಡಿ, ಪಟ್ಟಿ 1ರಲ್ಲಿನ ಬಾಬುಗಳನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಲು ಕೇಳಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾನೆ? ಭಾರತ, ಸ್ವಿಟ್ಜರ್ಲ್ಯಾಂಡು, ಸೈಬೇರಿಯಾ, ಚಿಲಿ ಕೊಟ್ಟಿದ್ದಾನೆ. ಪಟ್ಟಿ 2ಅಲ್ಲಿ ಏನು ಕೊಟ್ಟಿದ್ದಾನೆ? ಅಲ್ಪೈನ್ಸ್, ಅಲ್ಡೆ, ಆ್ಯಂಡೀಸ್, ಅರಾವಳಿ. ಯಾವುದಕ್ಕೆ ಮ್ಯಾಚ್ ಆಗುತ್ತೆ ನೋಡಿ? ಭಾರತ ಅರಾವಳಿ ಎಲ್ಲಿದೆ? ರಾಜಸ್ಥಾನದಲ್ಲಿದೆ ಅರಾವಳಿ. ಈ ಸ್ವಿಟ್ಜರ್ಲ್ಯಾಂಡ್ ಯಾವುದಂತಂದರೆ ಅಲ್ಪೈನ್ಸ್, ಸ್ವಿಟ್ಜರ್ಲ್ಯಾಂಡ್ ಅಲ್ಪೈನ್ಸ್. ಸೈಬೇರಿಯಾ ಎಲ್ಲಿದೆ ಅಂತಂದರೆ ಸೈಬೇರಿಯಾ ಅಲ್ಡೆ ಎಲ್ಲಿದೆ? ಈ ಚಿಲಿ ಆ್ಯಂಡೀಸ್ ಯಾವುದಂತಂದರೆ ಆನ್ಸರ್ ನೋಡಿ 4, 1, 2, 3. ಸರಿಯಾದ ಉತ್ತರ 4, 1, 2, 3. ಆಪ್ಷನ್ ಸಿ 4, 1, 2, 3. ಇದು ಅರಾವಳಿ ಅಂತಂದರೆ ಭಾರತದ ಪ್ರಾಚೀನ ಬೆಟ್ಟಗಳ ಅಂತ ಕರೀತಾರೆ. ಭಾರತದ ಪ್ರಾಚೀನ ಬೆಟ್ಟ ಅಂತಂದರೆ ಅರಾವಳಿ ಪರ್ವತ. ಭಾರತದ ಪ್ರಾಚೀನ ಪರ್ವತ ಅಂತಂದರೆ ಅರಾವಳಿ. ಇದರಲ್ಲಿ ಬರುವಂಥ ಅತ್ಯಂತ ಶಿಖರ ಕೇಳ್ತಾರೆ. ಉನ್ನತ ಶಿಖರ ಯಾವುದಂತಂದರೆ ಗುರು ಶಿಖರ. ಅರಾವಳಿಯಲ್ಲಿ ಬರುವ ಉನ್ನತ ಶಿಖರ ಗುರು ಶಿಖರ ಇದೆ. ಇದು ಅಲ್ಪೈನ್ಸ್ ಪರ್ವತ ಎಲ್ಲಿ ಬರುತ್ತೆ ಅಂದರೆ ಯುರೋಪ್ ಖಂಡದಲ್ಲಿ ಬರುತ್ತೆ. ಯುರೋಪ್ ಖಂಡದ ಪ್ರಮುಖ ಬೆಟ್ಟ ಇದು. ಯುರೋಪ್ ಖಂಡ, ಸ್ವಿಟ್ಜರ್ಲ್ಯಾಂಡ್ ಬರೋದು ಯುರೋಪ್ದಲ್ಲಿ. ಇದು ಚಿಲಿ ಆ್ಯಂಡೀಸ್ ಇದೆಯಲ್ಲ, ದಕ್ಷಿಣ ಅಮೇರಿಕಾದಲ್ಲಿ ಬರುತ್ತೆ. ಆ್ಯಂಡೀಸ್ ಪರ್ವತಗಳು ದಕ್ಷಿಣ ಅಮೇರಿಕಾದಲ್ಲಿ ಬರುತ್ತೆ. ಇವು ಅಲ್ಪೈನ್ಸ್ ಪರ್ವತ ನೋಡಿ, ಸ್ವಿಟ್ಜರ್ಲ್ಯಾಂಡ್ ಎಷ್ಟು ದೇಶ ಜೋಡಿ ಹೊಂದಿದೆ ಅಂತ ಕೇಳ್ತಾನೆ. ಅಲ್ಪೈನ್ಸ್ ಪರ್ವತ ಎಷ್ಟು ದೇಶಗಳು ಹೊಂದಿದೆ ಅಂತಂದರೆ 8 ದೇಶ ಜೊತೆ ಅಲ್ಪೈನ್ಸ್ ಪರ್ವತ ಹೊಂದಿದೆ. ಯಾವ ಅಂತಂದರೆ ಫ್ರಾನ್ಸು, ಸ್ವಿಟ್ಜರ್ಲ್ಯಾಂಡು, ಇಟಲಿ, ಮೊನಾಕೋ, ಆಸ್ಟ್ರಿಯಾ, ಜರ್ಮನಿ, ಲಿಚಿಸ್ತಾನ್, ಸ್ಲೋವೇನಿಯಾ. 8 ದೇಶಗಳ ಜೊತೆ ಯಾವ ಪರ್ವತ ಹೊಂದಿದೆ ಅಂತಂದರೆ ಅಲ್ಪೈನ್ಸ್ ಪರ್ವತ. ಕೇಳಿದಾನೆ ಎಕ್ಸಾಮಲ್ಲಿ ಎಷ್ಟು ದೇಶದ ಜೊತೆ ಹೊಂದಿಕೊಂಡಿದೆ ಕೇಳಿದಾನೆ. ಅಲ್ಪೈನ್ಸು 8 ದೇಶ ನೋಡಿ. ಅಲ್ಪೈನ್ಸ್ ಪರ್ವತಗಳು ಎಷ್ಟು ದೇಶಗಳು ಹೊಂದಿದೆ ಅಂದರೆ 8 ದೇಶ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ? ಘಟಪ್ರಭಾ, ಮಲಪ್ರಭಾ, ಭೀಮಾ, ಭದ್ರಾ ಕೊಟ್ಟಿದ್ದಾರೆ. ಭದ್ರಾ ಇದರ ಉಪನದಿ ಆಗುವುದಿಲ್ಲ. ಆದರೆ ತುಂಗಭದ್ರಾ ಕೊಟ್ಟರೆ ಆಗುತ್ತೆ. ಇದು ಭದ್ರಾ ಅಂತ ಸೆಪ್ರೇಟ್ 2 ಕೌಲುಗಳು ಉಗಮ ಆಗುತ್ತೆ. ಇದು
ತುಂಗಾ ಮತ್ತು ಭದ್ರಾ ಎರಡು ಪ್ರತ್ಯೇಕ ಕೌಲುಗಳ ಉಗಮವಾಗಿ ಚಿಕ್ಕಮಗಳೂರಿನ ಹಿರೇಕುಡಿಲಿಯಲ್ಲಿ ಇವೆರಡು ಕೂಡುತ್ತೆ. ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಕೂಡುತ್ತೆ, ಅವಾಗ ತುಂಗಭದ್ರಾ ಆಗುತ್ತೆ. ತುಂಗಭದ್ರಾ ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ. ಆದರೆ ಭದ್ರಾ ಅಂತಂದ್ರೆ ಆಗುವುದಿಲ್ಲ. ಯಾವ್ದು ಸರಿಯಾದ ಉತ್ತರ? ಅದು ಭದ್ರಾ. ಕೃಷ್ಣಾ ನದಿ ಉಪನದಿ ಅಲ್ಲ, ಕೇವಲ ಭದ್ರಾ ಕೊಟ್ಟಿದ್ದೇನೆ. ತುಂಗಭದ್ರಾ ಕೊಟ್ಟರೆ ಆಗ್ತಿತ್ತು. ಭದ್ರಾ ಇರೋದು ಅದರ ಉಪನದಿಯಲ್ಲ. ಭಾರತದಲ್ಲಿ ಪಟ್ಟಣವನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಪರಿಭಾಷಿಸಲಾಗುತ್ತದೆ? ನಗರಸಭೆ ಇರುವ ಸ್ಥಳ, ಪೌರಸಭೆ ಕ್ಷೇತ್ರ ಸಮಿತಿ ಇರುವ ಸ್ಥಳ, 5,000ಕ್ಕಿಂತ ಅದು 50,000 5,000ಕ್ಕಿಂತ ಹೆಚ್ಚು ನಿವಾಸಿಗಳನ್ನು ಹೊಂದಿರುವ ಸ್ಥಳ ಯಾವುದಂತಂದ್ರೆ ಪಟ್ಟಣ ಅಂತಂದರೆ ಮೇಲಿನ ಎಲ್ಲವೂ ಸರಿ. 5,000 ಜನ ಇರಬೇಕು ಒಂದು ಇದರಲ್ಲಿ, 5,000ಕ್ಕಿಂತ ಹೆಚ್ಚು ನಿವಾಸಿಗಳು ಇರಬೇಕು, ಪೌರ ಕ್ಷೇತ್ರ ಸಮಿತಿ ಇರಬೇಕಲ್ಲಿ, ಮತ್ತು ನಗರಸಭೆ ಇರೋ ಸ್ಥಳನೂ ಇರಬೇಕಲ್ಲಿ. ಅದು ಇತ್ತಂದ್ರೆ ಏನಂತ ಕರಿತೀವಿ? ಪಟ್ಟಣ ಅಥವಾ ಪಟ್ಟಣ ಪಂಚಾಯತಿ ಇರ್ತದಲ್ಲ ಅಲ್ಲಿ. ಮೇಲಿನ ಎಲ್ಲವೂ ಸರಿ ಇದೆ. ಇದು ನೋಡಿ 10ನೇ ಪ್ರಶ್ನೆ. 2014ರ ಬ್ರಿಕ್ಸ್ ಶೃಂಗಸಭೆಗೆ ಈ ಕೆಳಗಿನ ಯಾವ ರಾಷ್ಟ್ರಗಳು ಮುಖ್ಯಸ್ಥರು ಹಾಜರಾಗಿದ್ದರು ಕೇಳಿದ್ದಾರೆ. ಬ್ರಿಕ್ಸ್ ಅಂತ ಕೇಳಿದ್ದಾನೆ. ಬ್ರಿಕ್ಸ್ ಅಂತಂದ್ರೆ ನಿಮಗೆ ಗೊತ್ತಿರಬೇಕು. ಬ್ರಿಕ್ಸ್ನಲ್ಲಿ ಯಾವ ಬರುತ್ತೆ ಅಂತಂದ್ರೆ ಆಪ್ಷನ್ಸ್ ನೋಡಿ ಯಾವ ಕೊಟ್ಟಿದ್ದಾನೆ. ಭಾರತ, ಚೀನಾ, US, ಸಿಂಗಾಪುರ್ ಅಂತ ಕೊಟ್ಟಿದ್ದಾರೆ. ಭೂತಾನ್, ನೇಪಾಳ, ಸಿಕ್ಕಿಂ, ಶ್ರೀಲಂಕಾ ಕೊಟ್ಟಿದ್ದಾರೆ. ಬ್ರೆಜಿಲು, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ರಷ್ಯಾ, ಭಾರತ, UK, USA ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದರಲ್ಲೇ ಇದೆ, ಬ್ರಿಕ್ಸ್ನಲ್ಲೇ ಎಲ್ಲ ದೇಶಗಳು 5 ಹೆಸರು ಇದೆ. ಒಟ್ಟು ಎಷ್ಟು ಬ್ರಿಕ್ಸ್ ದೇಶಗಳು? 5 ಇದಾವೆ. ಯಾವ ಅಂತಂದರೆ ಬ್ರೆಜಿಲು, B ಅಂತಂದರೆ ಬ್ರೆಜಿಲು, R ಅಂತಂದರೆ ರಷ್ಯಾ, I ಅಂತಂದರೆ ಇಂಡಿಯಾ, C ಅಂತಂದರೆ ಚೈನಾ, S ಅಂತಂದರೆ ಸೌತ್ ಆಫ್ರಿಕಾ. ಯಾವುವು 5 ರಾಷ್ಟ್ರಗಳು ಬ್ರಿಕ್ಸ್ ಸಂಘಟನೆಯಲ್ಲಿ ಎಷ್ಟಿವೆ? 5 ರಾಷ್ಟ್ರಗಳು ಬ್ರಿಕ್ಸ್ನಲ್ಲಿ ಇದೆ. ಬ್ರೆಜಿಲು, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, 5 ರಾಷ್ಟ್ರಗಳು. ಭಾರತದಲ್ಲಿ ಯಾವಾಗ ನಡೀತಿದೆ ಇತ್ತೀಚೆಗೆ ಅಂತಂದ್ರೆ 2016ರಲ್ಲಿ ಶೃಂಗಸಭೆ ನಡೆದಿತ್ತು. ಬ್ರಿಕ್ಸ್ ಶೃಂಗಸಭೆ ಗೋವಾದಲ್ಲಿ. ಇತ್ತೀಚೆಗೆ ಎಲ್ಲಿ ನಡೀತು ಅಂತಂದ್ರೆ 2019ರಲ್ಲಿ ಬ್ರೆಜಿಲ್ನಲ್ಲಿ ನಡೆಯಿತು. 2019 ಬ್ರೆಜಿಲು. ಈಗ ಎಲ್ಲಿ ನಡೆಯಲಿದೆ ಅಂತಂದ್ರೆ 2020 ರಷ್ಯಾದಲ್ಲಿ ನಡೆಯಲಿದೆ. ರಷ್ಯಾದಲ್ಲಿ 2020, 2019 ಬ್ರೆಜಿಲ್ನಲ್ಲಿ ನಡೆದಿತ್ತು. 2016ರಲ್ಲಿ ನಡೆದಿತ್ತು ಅಂದರೆ ಗೋವಾದ ಪಣಜಿಯಲ್ಲಿ ನಡೆದಿತ್ತು. 11ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ದೇಶದಲ್ಲಿ ಫ್ಯೂಜಿ ಪರ್ವತವಿದೆ? ಫ್ಯೂಜಿ ಚೀನಾ, ಇಂಡೋನೇಷ್ಯಾ, ಕೊರಿಯಾ, ಜಪಾನ್. ಯಾವುದಂತಂದರೆ ಜಪಾನು. ಸರಿಯಾದ ಉತ್ತರ ಜಪಾನ್. ಇದು ಜಪಾನ್ ದೇಶದ ಏನಂತ ಕರೀತಾರೆ? ಫ್ಯೂಜಿಯನ್ ದೇವತೆ ಅಂತ ಕರೀತಾರೆ. ಫ್ಯೂಜಿಯನ್ ಇದು ಜ್ವಾಲಾಮುಖಿ ಪರ್ವತ. ಇದು ಏನಂತ ಕರೀತಾರೆ ಜಪಾನ್ ದೇಶದಲ್ಲಿ? ಇದನ್ನು ದೇವತೆ, ಜಪಾನ್ ಇದನ್ನು ದೇವತೆ ಅಂತ ಅಂತಾರೆ ಫ್ಯೂಜಿಯನ್ ಪರ್ವತವನ್ನ. ಅಲ್ಲಿ ಜಪಾನ್ ದೇಶಕ್ಕೆ ಎಷ್ಟು ಜ್ವಾಲಾಮುಖಿ ನೋಡಿ. ಮೌಂಟ್ ಫ್ಯೂಜಿಯನ್ ಇದು ಒಂದು ಜ್ವಾಲಾಮುಖಿ. ಆದರೆ ಮೌಂಟ್ ಕಿಟ್ಟ, ಒಕಹಟಿಕಾ, ಮೌಂಟ್ ಏನೋ, ಒಬಾಮಿ ಎಷ್ಟಿವೆ ಜ್ವಾಲಾಮುಖಿ ಪರ್ವತಗಳು ನೋಡಿರಿ. ಒಕಹಟಿಕಾ, ಒಬಾಮಿ, ಮೌಂಟ್ ಏನೋ, ಮೌಂಟ್ ಕಿಟ, ಮೌಂಟ್ ಫ್ಯೂಜಿಯಮ್ ಇವೆಲ್ಲ ಜಪಾನದ ಜ್ವಾಲಾಮುಖಿ ಪರ್ವತಗಳು. ಭಾರತದ ಎಲ್ಲಿದೆ ಅಂತಂದ್ರೆ ಜ್ವಾಲಾಮುಖಿ ಪರ್ವತ ಅಂಡಮಾನ್ ನಿಕೋಬಾರದಲ್ಲಿ ಬರುತ್ತೆ. ಬ್ಯಾರನ್ನಲ್ಲಿ ಜ್ವಾಲಾಮುಖಿ ಪರ್ವತ ಇದೆ. 12ನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆಯು ಪ್ರತಿಬಿಂಬವಾಗುತ್ತದೆ ಕೇಳಿದಾನೆ. ಚಂದ್ರಗುಪ್ತ ಮೌರ್ಯ, ಅಶೋಕ ಮೌರ್ಯ, ಪುಲಕೇಶಿ, ರಾಜಚೋಳ. ಯಾರಂತಂದ್ರೆ ಅಶೋಕ ಮೌರ್ಯ, ಅಶೋಕ ಚಕ್ರವರ್ತಿ ಆಳ್ವಿಕೆಯಲ್ಲಿ ಇದು ಬರುತ್ತೆ. ಯಾವುದಂತಂದ್ರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಅಶೋಕನ ಏನಂತ ಕರೀತಾರೆ? ಶಾಸನಗಳ ಪಿತಾಮಹ ಅಂತ ಕರೀತಾರೆ ಅಶೋಕನನ್ನ. ಇವನು ಕ್ರಿಸ್ತಪೂರ್ವ 221ರಲ್ಲಿ ಕಳಿಂಗ ಯುದ್ಧ ಮಾಡ್ತಾನೆ. ಕಳಿಂಗ ಯುದ್ಧ ಅದು ಎಷ್ಟನೇ ಬಂಡಿಗಲ್ಲು ಶಾಸನ ತಿಳಿಸುತ್ತೆ ಅಂತಂದ್ರೆ 13ನೇ ಬಂಡಿಗಲ್ಲು ಶಾಸನ ತಿಳಿಸುತ್ತೆ ಅಶೋಕನ ಬಗ್ಗೆ. 13ನೇ ಪ್ರಶ್ನೆ ನೋಡಿ. ಕೆಳಗಿನವರಲ್ಲಿ ಯಾರು ಗ್ರೀಕ್ ಇತಿಹಾಸಕಾರರು? ಲಿವಿ, ಟ್ಯಾಸಿಟಸ್, ಕ್ಯಾಟೋ, ಹೆರೋಡೋಟಸ್. ಯಾರಂತಂದ್ರೆ ಗ್ರೀಕ್ ಇತಿಹಾಸಕಾರ ಅಂದ್ರೆ ಹೆರೋಡೋಟಸ್ ಅವರು. ಇವರನ್ನ ಏನಂತ ಕರೀತಾರೆ? ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಹೆರೋಡೋಟಸ್ ಅನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಇವರು ಬರೆದ ಪುಸ್ತಕ ಯಾವುದು? ಹಿಸ್ಟೋರಿಯಾ ಎಂಬ ಗ್ರೀಕ್ ಪದ ಮೊದಲು ಬಳಸಿದ ಅಂತ ಹೇಳ್ತಾರೆ. ಈ ಹಿಸ್ಟೋರಿಯಾ ಪದ ಬಂದಿದ್ದು ಅವ ಏನು ಬಳಸಿರ್ತಾನೆ? ಹಿಸ್ಟೋರಿಯಾ ಗ್ರೀಕ್ ಪದದಲ್ಲಿ ಬಳಸಿರ್ತಾರೆ. ಇವನ ಗ್ರಂಥ ಯಾವ್ದು ನೋಡ್ರಿ? ಹೆರೋಡೋಟಸ್ ಪ್ರಸಿದ್ಧ ಗ್ರಂಥ ಯಾವುದಂತಂದ್ರೆ ಪರ್ಷಿಯನ್ ವಾರ್ಸ್ ಅಂತ ಬರೀತಾನೆ. ಪರ್ಷಿಯನ್ ವಾರ್ಸ್ ಅಂತ ಬರೀತಾನೆ. ಪರ್ಷಿಯನ್ ವಾರ್ಸ್. ಇವರು ಹೆರೋಡೋಟಸ್ ಅವ್ರ ಪ್ರಸಿದ್ಧ ಕೃತಿ ಯಾವುದು? ಪರ್ಷಿಯನ್ ವಾರ್ಸ್ ಅಂತ ಬರೀತಾನೆ. ಇನ್ನು ಲಿವಿ ಅವರು ಯಾವ ದೇಶದ ಇತಿಹಾಸಕಾರ ಅಂತ? ಲಿವಿ ರೋಮ್ ದೇಶದವರು. ಇವರು ರೋಮ್. ಟ್ಯಾಸಿಟಸ್ ಕೂಡ ಇವರು ರೋಮ್ ದೇಶದವರು. ಇವರು
ಇನ್ನು ಕ್ಯಾಟೋ ಕೂಡ ಎಲ್ಲರ ಕ್ಯಾಟೋ ಇವರು ಕೂಡ ಇವರು ರೋಮ್ ದೇಶದವರು. ಇವರು ಮೂರು ದೇಶದ ಯಾವ ದೇಶದವರು? ರೋಮ್ ದೇಶದವರು. ಆದ್ರೆ ಗ್ರೀಕ್ ಇತಿಹಾಸ ಅಂತಂದ್ರೆ ಹೆರೋಡೋಟಸ್ ಮಾತ್ರ. 14ನೇ ಪ್ರಶ್ನೆ ನೋಡಿ, ಪಟ್ಟಿ 1ರಲ್ಲಿನ ಬಾಬುಗಳನ್ನು ಪಟ್ಟಿ 2 ಬಾಬುಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಏನು ಕೊಟ್ಟಿದೆ ನೋಡಿ, ಕೇರಳ, ಮಹಾರಾಷ್ಟ್ರ, ಪಂಜಾಬ್, ಗುಜರಾತ್ ಕೊಟ್ಟಿದ್ದಾನೆ. ಪಟ್ಟಿ 2 ಅಲ್ಲಿ ಏನು ಕೊಟ್ಟಿದ್ದಾನೆ? ಲಾವಣಿ, ಬಾಂಗ್ರಾ, ಗರ್ಭ, ಥೇಯಂ ಕೊಟ್ಟಿದ್ದಾನೆ. ಯಾವಕ್ಕೆ ಮ್ಯಾಚ್ ಆಗುತ್ತೆ ನೋಡಿ, ಕೇರಳ ಬರುವುದು ಥೇಯಂ, ಕೇರಳ ಥೇಯಂ, ಮಹಾರಾಷ್ಟ್ರ ಲಾವಣಿ, ಪಂಜಾಬು ಬಾಂಗ್ಡಾ ಅಥವಾ ಬಾಂಗ್ರಾ, ಗುಜರಾತ್ ಗರ್ಭ. ಯಾವುದಂತಂದರೆ 4 1 2 3 4 1 2 3 ಸರಿಯಾದ ಉತ್ತರ ಯಾವುದು? 4 1 2 3. ಯಾವ ನೋಡಿ, ಯಾವ ರಾಜ್ಯಕ್ಕಿನ್ನು ಕೇರಳ ಜೊತೆ ಇನ್ನು ಯಾವ ಬರುತ್ತೆ ಥೇಯಂ ಜೊತೆಗೆ? ಕೊಲ್ಲಮು, ಭದ್ರಕಾಳಿ, ಕೈಕೊಟ್ಟಕಾಳಿ, ಸಂಘಕಾಳಿ ಇವೆಲ್ಲ ಕೇರಳದಲ್ಲಿ ಬರುತ್ತೆ. ಯಾವುವು? ಥೇಯಮ್ಮು, ಕೊಲ್ಲಂ, ಭದ್ರಕಾಳಿ, ಕೈಕೊಟ್ಟಕಾಳಿ, ಸಂಗಮಕಾಳಿ ನೃತ್ಯಗಳು ಪ್ರಸಿದ್ಧ. ಇನ್ನಲ್ಲ ಮಹಾರಾಷ್ಟ್ರ ಯಾವಂತ? ಲಾವಣಿ ಜೊತೆ ತಮಾಷಾ. ಮಹಾರಾಷ್ಟ್ರ ಮತ್ತು ಯಾವ ಬರುತ್ತೆ? ತಮಾಷಾ ಮತ್ತು ಲಾವಣಿ ಮಹಾರಾಷ್ಟ್ರ. ಇನ್ನು ಪಂಜಾಬ್ದಾಗ ಬಾಂಗ್ಡಾ ಜೊತೆ ವಮಾಲ್ ಅಂತ ಬರುತ್ತೆ. ನಕೋಲು, ವಮೌಲು, ನಕೋಲು ಎರಡ ಪಂಜಾಬದಲ್ಲಿ ಬರ್ತೀವಿ, ಎರಡು ಪಂಜಾಬದಲ್ಲಿ ಬರುತ್ತೆ. ಇನ್ನು ಗುಜರಾತ್ದಾಗೆ ಗರ್ಭಾ ಜೊತೆ ದಾಂಡಿಯಾ ಬರುತ್ತೆ. ಬದಾಯಿ ಅಂತ ಬರುತ್ತೆ. ದಾಂಡಿಯಾ, ಬದಾಯಿ, ಗರ್ಭಾ ಇವೆಲ್ಲ ಗುಜರಾತ್ ನೃತ್ಯಗಳು. ಆನ್ಸರ್ ಯಾವ್ದು ಹೇಳಿದ್ದೀನಿ? 4 1 2 4 1 3 1 2 3 4 1 1 2 3 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಅವುಗಳಲ್ಲಿ ಯಾವುದನ್ನು ಸಾಧಿಸುವುದು ಕಾಗೋಡು ಸತ್ಯಾಗ್ರಹ ಗುರಿಯಾಗಿತ್ತು? ಕೃಷಿ ಚಳುವಳಿ, ಈಡಿಗ ದಂಗೆ, ಭೂ ಮಾಲೀಕರ ರಕ್ಷಣೆ, ಸಾಮಾಜಿಕ ಸುಧಾರಣೆ. ಯಾವುದಂತಂದ್ರೆ ಇದು ಕಾಗೋಡು ಸತ್ಯಾಗ್ರಹ ಕೃಷಿ ಚಳುವಳಿ. ಎಷ್ಟ್ರಾಗ ಆಗುತ್ತೆ ಅಂತಂದ್ರೆ 1951 ಆಗುತ್ತೆ. ಇದು ಯಾವ ಸಮುದಾಯ ಅಂತಂದ್ರೆ ಈಡಿಗ ಸಮುದಾಯದವರು ಏನು ಮಾಡ್ತಾರೆ? ಈಡಿಗ ಸಮುದಾಯವರು ಮೊದಲು ಮಾಡಿದ್ದು. ಈಡಿಗ ಸಮುದಾಯವರು ಕೃಷಿ ಮಾಡ್ತಿರ್ತಾರೆ. ಅವರು ಸಮುದಾಯದ ಮೇಲೆ ತಾರತಮ್ಯ ಮಾಡ್ತಿರ್ತಾರೆ, ಜಮೀನ್ದಾರರು ವ್ಯವಸ್ಥೆ. ಅದರ ಸಲುವಾಗಿ ಇವರು ಕೃಷಿ ಚಳವಳಿ ಮುಂದೆ ಕಾಗೋಡು ಸತ್ಯಾಗ್ರಹ ಕೈಗೊಳ್ತಾರೆ. ಸರಿಯಾದ ಉತ್ತರ ಕೃಷಿ ಚಳವಳಿ. ಈ ಕೆಳಗಿನವರಲ್ಲಿ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಯಾರು ಅಂತ ಕೇಳಿದ್ದಾರೆ. ಎಸ್ ನಿಜಲಿಂಗಪ್ಪ, ಬಿ ಬಸಲಿಂಗಪ್ಪ, ಕೆ ಹನುಮಂತಯ್ಯ, ಡಿ ದೇವರಾಜ ಅರಸು. ಯಾರಂತಂದ್ರೆ ಆಧುನಿಕ ಹಿಂದುಳಿದ ವರ್ಗಗಳ ಹರಿಕಾರ ಅಂತಂದ್ರೆ ಡಿ ದೇವರಾಜ ಅರಸರನ್ನು ಕರೀತಾರೆ. ಡಿ ದೇವರಾಜ ಅರಸರವರು ಇವರು 1973 ಏನು ಮಾಡ್ತಾರೆ? ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡ್ತಾರೆ. ಡಿ ದೇವರಾಜ ಅರಸರು 1973 ನವೆಂಬರ್ 1 ಏನು ಮಾಡ್ತಾರೆ? ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಮರುನಾಮಕರಿಸ್ತಾರೆ. ಅವಾಗ ಯಾರು ಇರ್ತಾರೆ ಕೇಳ್ತಾರೆ? ಮುಖ್ಯಮಂತ್ರಿ ಡಿ ದೇವರಾಜ ಅರಸರು. ಇವ್ರು ಏನು ಮಾಡ್ತಾರೆ? ಇವ್ರು ಗರೀಬಿ ಹಟಾವು, 20 ಅಂಶಗಳು, ಭೂ ಸುಧಾರಣೆ ಕಾಯ್ದೆ ಇವೆಲ್ಲ ಇವರೇ ಜಾರಿಗೆ ತರ್ತಾರೆ. ಅವಾಗ ಇಂದಿರಾ ಗಾಂಧಿ ಕೇಂದ್ರದಲ್ಲಿ ತಂದರೆ ಕರ್ನಾಟಕದಲ್ಲಿ ಯಾರು ತರ್ತಾರೆ ಅಂತ ಡಿ ದೇವರಾಜ ಅರಸು ಅವರು. ಮತ್ತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ದುಡಿದ ಮುಖ್ಯಮಂತ್ರಿ ಯಾರಂದ್ರೆ ಡಿ ದೇವರಾಜ ಅರಸು ಅವರು. ಆದ ಕಾರಣ ಇವರನ್ನು ಏನಂತ ಕರೀತಾರೆ? ಹಿಂದುಳಿದ ವರ್ಗಗಳ ನೇತಾರ ಅಥವಾ ಹರಿಕಾರ ಅಂತ ಕರೀತಾರೆ. 17ನೇ ಪ್ರಶ್ನೆ ನೋಡಿ, ಡ್ಯಾಶ್ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು? ಧ್ರುವ ಸ್ಥಿತಿ, ಮೇಲ್ಮುಖ ಒತ್ತಡ, ಕ್ರಿಯಾಶೀಲ ಮೇಲೇರುವಿಕೆ, ನೀರಿನ ಮಂದತ್ವ, ನೀರಿನ ಮೇಲ್ಮೈ ಸೆಳೆತ. ಯಾವುದಂತಂದ್ರೆ ನೀರಿನ ಮೇಲ್ಮೈ ಸೆಳೆತದಿಂದ ಕ್ರಿಮಿಕೀಟಗಳು ನೀರಿನಲ್ಲಿ ಮುಳುಗದೆ ಚಲಿಸಬಹುದು. ನೀರಿನ ಮೇಲ್ಮೈ ಸೆಳೆತದಿಂದ ಸರಿಯಾದ ಉತ್ತರ. 18ನೇ ಪ್ರಶ್ನೆ, ಡ್ಯಾಶ್ ಎಂಬ ಘಟಕದಲ್ಲಿ ನ್ಯೂಕ್ಲಿಯರ್ ಅಳತೆಯನ್ನು ಅಭಿವ್ಯಕ್ತಿಸಲಾಗಿದೆ? ಯಾಂಗ್ಸ್ಟ್ರಾಮ್ ಮಾನ, ಫರ್ಮಿ, ನ್ಯೂಟನ್, ಟೆಸ್ಲಾ. ಯಾವುದಂತಂದ್ರೆ ಸರಿಯಾದ ಉತ್ತರ ಫರ್ಮಿ. ಸರಿಯಾದ ಉತ್ತರ ಫರ್ಮಿ ಸರಿಯಾದ ಉತ್ತರ. ಫರ್ಮಿ 1 ಫರ್ಮಿ ಅಂತಂದು ಕೇಳ್ತಾನೆ. ಫರ್ಮಿ ಎಷ್ಟಂತಂದ್ರೆ 1 ಫರ್ಮಿ ಈಕ್ವಲ್ ಟು ಎಷ್ಟಂತಂದ್ರೆ 10⁻⁻15 ಮೀಟರ್. 10⁻⁻15 ಮೀಟರ್ ಅಂತ ಅರ್ಥ. 1 ಫರ್ಮಿ ಅಂತಂದ್ರೆ 10⁻⁻15 ಮೀಟರ್. ಅದೇ ಆಂಗ್ಸ್ಟ್ರಾಮ್ ಯೂನಿಟ್ ಕೊಟ್ಟಿದೆ ನೋಡಿ. ಆಂಗ್ಸ್ಟ್ರಾಮ್ ಯೂನಿಟ್ 1 ಆಂಗ್ಸ್ಟ್ರಾಮ್ ಯೂನಿಟ್ ಅಂತಂದ್ರೆ ಎಷ್ಟಂದ್ರೆ 10⁻⁻10 ಮೀಟರ್. 10⁻⁻10 ಮೀಟರ್ ಒಂದು ಆಂಗ್ಸ್ಟ್ರಾಮ್ ಯೂನಿಟ್ ಅಂತಂದ್ರೆ.
ಮತ್ತು 1 ನ್ಯಾನೋಮೀಟರ್ ಕೇಳ್ತಾರೆ. 1 ನ್ಯಾನೋ ಅಂತಂದರೆ ಎಷ್ಟು ಗೊತ್ತಿರಬೇಕು? 1 ನ್ಯಾನೋ ಅಂತಂದರೆ 10⁹ ಮೀಟರ್. ಇವು ಕೇಳ್ತಾನೆ ಎಕ್ಸಾಮಲ್ಲಿ. ಈ ಫರ್ಮಿ ಅನ್ನೋದು ಅಂತ ಹೆಸರು ಯಾರು ಅಂತಂದರೆ ಅವರು ಅಮೇರಿಕದ 1942 ಏನು ಮಾಡ್ತಾರೆ, ಇವರು ಅಭಿವೃದ್ಧಿ ಮಾಡ್ತಾರೆ ಫರ್ಮಿ ಅವರು. ನ್ಯೂಕ್ಲಿಯರ್ ಅಳತೆ ಯಾರಂತಂದರೆ ಫರ್ಮಿ ಅವರು ಅಮೇರಿಕಾದವರು. 19ನೇ ಪ್ರಶ್ನೆ ನೋಡಿ, ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಕೇಳಿದ್ದಾರೆ. ವಕ್ರೀಭವನ, ಸ್ಕ್ಯಾಟರಿಂಗ್ ಅಥವಾ ಚದುರುವಿಕೆ, ಒಟ್ಟು ಆಂತರಿಕ ಪ್ರತಿಫಲನ, ವ್ಯತೀಕರಣ. ಯಾವುದಂತಂದರೆ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮುಖಾಂತರ ಆಪ್ಟಿಕಲ್ ಫೈಬರ್ ಪ್ರಿನ್ಸಿಪಲ್ ಅಡಿ ಇದು ಕಾರ್ಯನಿರ್ವಹಿಸುತ್ತದೆ. ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್. ಅದಲ್ಲದೆ ದ್ಯುತಿ ತಂತಿಗಳು ಇವು ಕೂಡ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೂಲಕ ಕಾರ್ಯದಡಿ ಕೆಲಸ ನಿರ್ವಹಿಸುತ್ತವೆ. 20ನೇ ಪ್ರಶ್ನೆ ನೋಡಿ, ಮಳೆಯ ದಿನದಂದು ಸಣ್ಣ ಪ್ರಮಾಣದ ಎಣ್ಣೆ ಪದರುಗಳು ನೀರಿನ ಮೇಲೆ ಹೊಳೆಯುವ ವರ್ಣಗಳನ್ನು ತೋರಿಸುತ್ತವೆ. ಇದಕ್ಕೆ ಕಾರಣ ಕೇಳಿದ್ದಾರೆ. ಸರಣ, ಧ್ರುವೀಕರಣ, ವಿವರ್ತನೆ, ವ್ಯತೀಕರಣ. ಯಾವುದಂತಂದರೆ ವ್ಯತೀಕರಣ. 20ನೇ ಆನ್ಸರ್ ಯಾವುದು? ವ್ಯತೀಕರಣ. ಸರಿಯಾದ ಉತ್ತರ ವ್ಯತೀಕರಣ. ಅಥವಾ ವ್ಯತೀಕರಣ ಇಂಗ್ಲೀಷ್ನಾಗ ಏನಂತಾರೆ ಅದಕ್ಕೆ ಕೇಳ್ತಾರೆ ನೋಡಿ, ಇಂಟರ್ಫರೆನ್ಸ್. ನೋಡಿ ಇಂಗ್ಲೀಷ್ನಲ್ಲಿ ಏನಂತಾರೆ? ಇಂಟರ್ಫರೆನ್ಸ್. ವ್ಯತೀಕರಣ ಅಂದರೆ ಇಂಟರ್ಫರೆನ್ಸ್. ಅದಲ್ಲದೆ ಏನಾಗುತ್ತೆ ನೋಡಿ, ಮಳೆ ದಿನದಂದು ಏನು ಕೇಳಿದಾನೆ, ಮಳೆ ಆದಾಗ ಪೆಟ್ರೋಲ್ ಚೆಲ್ಲಿದಾಗ ನೋಡಿ, ಅಬ್ಸರ್ವ್ ಮಾಡಿ, ಎಲ್ಲರೂ ಪೆಟ್ರೋಲ್ ಚೆಲ್ಲಿ ಸ್ವಲ್ಪ ನೀರಲ್ಲಿ ಹಾಕಿ ನೋಡಿ, ಅವಾಗ ವಿವಿಧ ಕಲರ್ಸ್ಗಳು ಬರುತ್ತೆ. ಅದು ಕೂಡ ವ್ಯತೀಕರಣ ಉದಾಹರಣೆ. ಮತ್ತು ಅದಲ್ಲದೆ ಸೋಪಿನ ಬುರುಗು ಬರುತ್ತಲ್ಲ, ನಿರ್ಮಾ ಪೌಡರ್ ಬುರುಗು, ಆ ಥರ ನೋಡಿ, ಅದು ಕೂಡ ವ್ಯತೀಕರಣದಿಂದ. 21ನೇ ಪ್ರಶ್ನೆ ನೋಡಿ, ಅರೆವಾಹಕಗಳಿಗೆ ಸೂಕ್ತ ಅಶುದ್ಧಗೊಳಿಸುವ ಪದಾರ್ಥಗಳನ್ನು ಸೇರಿಸುವುದರಿಂದ ಡ್ಯಾಶ್ ಅಂತ ಕೇಳಿದ್ದಾರೆ. ಏನು ಕೇಳಿದಾನೆ? ಅರೆವಾಹಕಗಳಿಗೆ ಸೂಕ್ತ ಅಶುದ್ಧಗೊಳಿಸುವ ಪದಾರ್ಥಗಳನ್ನು ಸೇರಿಸುವುದರಿಂದ ತನ್ನ ವಿದ್ಯುತ್ ಪ್ರತಿರೋಧಶೀಲತೆಯನ್ನು ಹೆಚ್ಚಿಸುತ್ತದೆ, ತನ್ನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಅಧಿಕ ವೋಲ್ಟೇಜನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಾಗಿಸುತ್ತದೆ, ತನ್ನ ಉಪಯೋಗ ಸಮಯ ಹೆಚ್ಚಾಗುತ್ತೆ ಅಂತ ಕೇಳಿದ್ದಾನೆ. ಯಾವುದಂತಂದರೆ ಸರಿಯಾದ ಉತ್ತರ 21ನೇದಕ್ಕೆ ತನ್ನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಸರಿಯಾದ ಉತ್ತರ ಬಿ. ಈ ಕಾಲ್ಚೆಂಡು ಆಕಾರದಲ್ಲಿ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಾಲ್ಚೆಂಡು ಆಕಾರದಲ್ಲಿ ಪ್ರಖ್ಯಾತ ಇಂಗಾಲದ ಅತಿ ಸೂಕ್ಷ್ಮ ನ್ಯಾನೋಕಣ ಯಾವುದಂತ ಕೇಳಿದ್ದಾನೆ. ಇದು ಕಾಲ್ಚೆಂಡು ಅಥವಾ ಕೇಳಿದ್ದಾರೆ ಜಾಸ್ತಿ ಎಕ್ಸಾಮ್. ಇದು ಯಾವುದಂತಂದರೆ ಕಾರ್ಬನ್ ಬಹುರೂಪತೆಯಾದ ಪುಲಿರಿನ್. ಸರಿಯಾದ ಉತ್ತರ ಕಾರ್ಬನ್ ಬಹುರೂಪತೆಯಾದ ಪುಲಿರಿನು. ಇನ್ನು ಕಾರ್ಬನ್ ಬಹುರೂಪತೆ ಕೊಟ್ಟಿದ್ದಾನೆ ನೋಡಿ, ವಜ್ರ, ಗ್ರಾಫೈಟು ಮತ್ತು ಯಾವಂತಂದರೆ ಇದ್ದಿಲು, ಕಲ್ಲಿದ್ದಲು, ಕಾಡಿಗೆ, ಪುಲಿರಿನು, ಗ್ರಾಫಿನ್ ಇವೆಲ್ಲ ಕಾರ್ಬನ್ನದ ಬಹುರೂಪತೆಗಳು. ಅದರಲ್ಲಿ ಕಾಲ್ಚೆಂಡು ಆಕಾರದಲ್ಲಿ ಕಂಡುಬರುವ ಇಂಗಾಲ ಕೇಳಿದ್ರೆ ಪುಲಿರಿನು ಕೇಳಿದಾನೆ ಎಕ್ಸಾಮಲ್ಲಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಕಾರ್ಬನ್ ಬಹುರೂಪತೆಗಳಲ್ಲಿ ಒಂದು ಕ್ವಶನ್ ಇರುತ್ತೆ, ಹೇಳಿದ್ದೇನೆ. ಕಲ್ಲಿದ್ದಲು, ಇದ್ದಿಲು, ಗ್ರಾಫೈಟು, ವಜ್ರ, ಕಾಡಿಗೆ ಇವುಕರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಕಾರ್ಬನ್ ಬಹುರೂಪತೆ ಮೇಲೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಲೂಯಿಸ್ ಪರಿಕಲ್ಪನೆ ಅನುಸಾರ ಕ್ಷಾರವಾಗಿದೆ ಎಂದರೆ ಕೇಳಿದಾನೆ. ಲೂಯಿಸ್ ಪರಿಕಲ್ಪನೆ ಅನುಸಾರ ಕ್ಷಾರ ಎಂದರೆ ಕೇಳಿದಾನೆ. ಎಲೆಕ್ಟ್ರಾನ್ ಪಡೆಯುವುದು, ಎಲೆಕ್ಟ್ರಾನ್ ಕೊಡುವುದು, ಪ್ರೋಟಾನ್ ಕೊಡುವುದು, ಪ್ರೋಟಾನ್ ಪಡೆಯುವುದು. ಯಾವುದಂತಂದರೆ ಎಲೆಕ್ಟ್ರಾನ್ ಕೊಡುವುದು. ಲೂಯಿಸ್ ಪರಿಕಲ್ಪನೆ ಯಾವುದಂತಂದರೆ ಎಲೆಕ್ಟ್ರಾನ್ ಗೇನಿಂಗ್ ಕೊಡುವುದು ಅಂತಂದರೆ ಗೇನಿಂಗು. ಈ ಕೆಳಗಿನವುಗಳಲ್ಲಿ ಯಾವುದು ಹಾಸ್ಯ ಪಾತ್ರ ಅನಿಲವಾಗಿದೆ ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕೊಟ್ಟಿದ್ದಾನೆ. ಲಾಫಿಂಗ್ ಗ್ಯಾಸ್ ಅಂತಂದರೆ ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್. ಲಾಫಿಂಗ್ ಗ್ಯಾಸ್ ಯಾವುದು? ನೈಟ್ರಸ್ ಆಕ್ಸೈಡು. ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್, ಸಿ. 25ನೇ ಪ್ರಶ್ನೆ ನೋಡಿ, ಡೆಕ್ಸ್ಟ್ರೋಸ್ ಆಗಿದೆ ಅಂತ ಕೇಳಿದೆ. ಡೆಕ್ಸ್ಟ್ರೋಸ್ ಅಂತಂದರೆ ಇದು ಯಾವುದರದಂತಂದರೆ ಡೆಕ್ಸ್ಟ್ರೋಸ್ ಅಂತಂದರೆ ಸುಕ್ರೋಸ್ ಕೊಟ್ಟಿದ್ದಾನೆ, ಲ್ಯಾಕ್ಟೋಸ್ ಕೊಟ್ಟಿದ್ದಾನೆ, ಮಾಲ್ಟೋಸ್, ಗ್ಲೂಕೋಸ್. ಯಾವುದಂತಂದರೆ ಗ್ಲೂಕೋಸು. ಡೆಕ್ಸ್ಟ್ರೋಸ್ ಯಾವುದರ ಸೈಂಟಿಫಿಕ್ ನೇಮ್ ಅಂತಂದರೆ ಡೆಕ್ಸ್ಟ್ರೋಸು ಗ್ಲೂಕೋಸ್ ಅಂತ ಕರೀತಾರೆ. ಗ್ಲೂಕೋಸನ್ನು ಡೆಕ್ಸ್ಟ್ರೋಸ್ ಕೂಡ ಅಂತ ಕರೀತಾರೆ. ಗ್ಲೂಕೋಸ್ ಫಾರ್ಮುಲಾ ಗೊತ್ತಿರಬೇಕು, C6H12O6. C6H12O6 ಗ್ಲೂಕೋಸ್ದು. ಅದೇ ಇನ್ನೊಂದು ಕರೀತಾರೆ ಗ್ಲೂಕೋಸ್ ಥರನೇ ಲೆವಿಲೋಸ್ ಅಂತಂದರೆ ಯಾವುದು ಕೇಳಿದಾನೆ. ನೆಕ್ಸ್ಟ್ ಕೇಳ್ಬೋದು. ಈ ಡೆಕ್ಸ್ಟ್ರೋಸ್ ಕೊಟ್ಟಿದ್ದಾರೆ, ಗ್ಲೂಕೋಸ್ ಅಂತ ಗೊತ್ತಾಯಿತು. ಇನ್ನು ಲೆವಿಲೋಸ್ ಅಂತಂದರೆ ನಿಮಗೆ ಗೊತ್ತಿರಬೇಕು. ಲೆವಿಲೋಸ್ ಅಂತಂದರೆ ಫ್ರುಕ್ಟೋಸ್ ಕರೀತಾರೆ. ಫ್ರುಕ್ಟೋಸು ಅತಿ ಹೆಚ್ಚು ಹಣ್ಣಿನಲ್ಲಿ ಸಿಗುವ ಸಕ್ಕರೆ ಯಾವುದು ಕೇಳಿದಾನೆ, ಫ್ರುಕ್ಟೋಸು.
ಅದು ಫ್ರುಕ್ಟೋಸ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಅದು ಕೂಡ ಸೇಮ್ C6H12O6A. ಫ್ರುಕ್ಟೋಸ್ ಕೂಡ C6H12O6A. ಅದಕ್ಕೆ ಏನಂತ ಕರೀತಾರೆ? ಲೆವಿಲೋಸ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ 26ನೇ ಪ್ರಶ್ನೆ. ಡ್ಯಾಶ್ ರಾಜ್ಯದಲ್ಲಿ ತಾರಾಪುರ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. ರಾಜಸ್ಥಾನ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ಎಲ್ಲಿದೆ ಅಂತಂದರೆ ತಾರಾಪುರು ಮಹಾರಾಷ್ಟ್ರದಲ್ಲಿ. ಭಾರತ ಮೊದಲ ಅಣು ವಿದ್ಯುತ್ ಸ್ಥಾವರ ಎಲ್ಲಿ? ತಾರಾಪುರು. ಎಷ್ಟು ಪ್ರಾರಂಭ ಆಯಿತು ಅಂತಂದರೆ 1969ರಲ್ಲಿ ಭಾರತದ ಮೊದಲ ಕೇಳ್ತಾನೆ ಯಾವುದು ಅಂತಂದರೆ ತಾರಾಪುರ. ಇದ್ರ ಬಗ್ಗೆ ಟ್ರಿಕ್ಸ್ ಇದೆ ನಮ್ಮದು ಐಡಾಸ್ ಫೋರಂ ವತಿಯಿಂದ. ಅಲ್ಲಿ ಕೂಡ ನೀವು ಟ್ರಿಕ್ಸ್ ಮುಖಾಂತರ ಇದನ್ನು ತಿಳಿದುಕೊಳ್ಳಬಹುದು. ಭಾರತ ಅಣು ವಿದ್ಯುತ್ ಸ್ಥಾವರಗಳು ಯಾವುದಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದಿತ್ತು ಅಂದರೆ ಕೈಗಾ ಇದೆ ಕರ್ನಾಟಕದಲ್ಲಿ, ರಾಜಸ್ಥಾನದ ರಾವತ್ ಭಟ್ಟು, ತಮಿಳುನಾಡಿನ ಕಲ್ಪಕಮ್ಮು, ಇವೆಲ್ಲ ಅಣು ವಿದ್ಯುತ್ ಸ್ಥಾವರಗಳು. 27ನೇ ಪ್ರಶ್ನೆ ನೋಡಿ. ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ? ನೀರು, ಕ್ರಿಮಿಕೀಟಗಳು, ಬಾವಲಿ, ಗಾಳಿ. ಯಾವುದರಿಂದ ಅಂತಂದರೆ ಅನಿಮೋ ಅಂತಂದ್ರೆ ಗೊತ್ತಿರ್ಬೇಕು. ಅನಿಮೋಫಿಲಿ ಅಂತಂದರೆ ಗಾಳಿಯ ಮುಖಾಂತರ. ಇದರಲ್ಲಿದೆ ಆನ್ಸರು. ಅನಿಮೋಫಿಲಿ ಅಂತಂದರೆ ಗಾಳಿಯ ಮುಖಾಂತರ ಇವು ಆಗುತ್ತೆ. ಯಾವನ್ನು ಬಿಡುಗಡೆ ಮಾಡುತ್ತೆ ಅಂದರೆ ಜಿಮ್ನೋಸ್ಪರ್ಮ್ ಮುಖಾಂತರ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುತ್ತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಗತ್ಯ ಇರುವ ಅಂಶಗಳು ಯಾವುದು ಕೇಳಿದಾನೆ? ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ವಾಟರು ಪ್ಲಸ್ ಬೆಳಕು, ನೀರು ಮತ್ತು ಬೆಳಕು, ಆಕ್ಸಿಜನ್ ಮತ್ತು ವಾಟರ್ ಪ್ಲಸ್ ಬೆಳಕು, ನೀರು ಕೇಳಿದಾನೆ. ಯಾವುದಂತಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಕಾರ್ಬನ್ ಡೈಆಕ್ಸೈಡ್ ಬೇಕು, ವಾಟರ್ ಬೇಕು, ಬೆಳಕು ಬೇಕು. ಇವು ದ್ಯುತಿ ಸಂಶ್ಲೇಷಣೆಗೆ ಫೋಟೋಸಿಂಥಸಿಸ್ಗೆ ಸರಿಯಾದದ್ದು. ಎ ಆಪ್ಷನ್ ಎ ಸರಿಯಾದ ಉತ್ತರ. 29ನೇ ಪ್ರಶ್ನೆ ನೋಡಿ. ಮೈಕಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ಕೇಳಿದಾನೆ? ಆಲ್ಗೆ ಅಂತಂದರೆ ಪಾಚಿ ಕನ್ನಡದಲ್ಲಿ, ಫಂಗೈ ಅಂದರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್ ಅಂತ ಕೇಳಿದಾನೆ. ಯಾವುದಂತಂದರೆ ಮೈಕಾಲಜಿ ಸ್ಟಡಿ ಆಫ್ ಫಂಗೈ ಅಂತಂದ್ರೆ ಅರ್ಥ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಯಾವುದು? ಶಿಲೀಂಧ್ರಗಳ ಅಧ್ಯಯನಕ್ಕೆ. 29 ಬಿ ಸರಿಯಾದ ಉತ್ತರ. ಇನ್ನು ವೈರಾಲಜಿ ಅಂತಂದರೆ ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವುದು. ಅದಲ್ಲದೆ ಮತ್ತೆ ಕೇಳ್ತಾನೆ, ಯಾವ ಕೇಳ್ತಾನೆ? ಪೆಡಾಲಜಿ ಅಂತಂದ್ರೆ ಕೇಳಬಹುದು. ಪೆಡಾಲಜಿ ಅಂತಂದರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದು. ಪೆಡಾಲಜಿ ಅಂತಂದರೆ ಮಣ್ಣಿನ ಬಗ್ಗೆ. ಇನ್ನು ಓರಿಕಲ್ಚರ್ ಕೇಳಿದ್ದಾನೆ ಜಾಸ್ತಿ. ನೆಕ್ಸ್ಟ್ ಕೇಳಬಹುದು ಓರಿಕಲ್ಚರ್ ಅಂತಂದರೆ ತರಕಾರಿಗಳ ಬೆಳೆ ಅಧ್ಯಯನ ಮಾಡೋದು. ತರಕಾರಿಗಳ ಬೆಳೆ ಅಧ್ಯಯನ ಮಾಡೋಕೆ ಏನಂತ ಕರೀತಾರೆ? ಓರಿಕಲ್ಚರ್. ಇನ್ನು ಟ್ಯಾಕ್ಸಿಕೋಲಾಜಿ ಅಂತಂದರೆ ವಿಷದ ದಂಗೆ ಬಗ್ಗೆ ಅಧ್ಯಯನ ಮಾಡುವುದು. 30ನೇ ಪ್ರಶ್ನೆ ನೋಡಿ. ಇರುವೆಗಳು ಡ್ಯಾಶ್ ಮೂಲಕ ಸಂವಹನ ನಡೆಸುತ್ತವೆ ಕೇಳಿದಾನೆ? ಫೆರೋಮನ್ನು, ಹಾರ್ಮೋನು, ಆಲ್ಮೋನ್ಗಳು, ಕೈರಾಮ್ಯಾನ್ಗಳು. ಯಾವುದರಂತ ಇರುವೆಗಳಂತಂದರೆ ಫೆರೋಮನ್ಗಳ ಮೂಲಕ ಸಂವಹನ ನಡೆಸುತ್ತವೆ ಇರುವೆಗಳು. ಇನ್ನು ಇರುವೆಯಲ್ಲಿ, ಕೆಂಪು ಇರುವೆಯಲ್ಲಿ ಕಂಡು ಬರುವ ಹೆಸರು ಕೇಳ್ತಾರೆ. ಕೆಂಪು ಇರುವೆಯಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಕೆಂಪು ಇರುವೆ ಮತ್ತು ಜೇನುಗಳಲ್ಲಿ ಯಾವ ಆಸಿಡ್ ಕಂಡು ಬರುತ್ತೆ ಅಂದರೆ ಫಾರ್ಮಿಕ್ ಆಸಿಡ್. ಯಾವುದರಲ್ಲಿ ಕೆಂಪು ಇರುವೆ ಮತ್ತು ಜೇನುಹುಳುಗಳಲ್ಲಿ ಯಾವ ಆಸಿಡ್ ಇರುತ್ತೆ? ಕಡದಾಗ ಉರಿಯುತ್ತಲ್ಲ, ಅದ್ರಾಗ ಯಾವ ಆಸಿಡ್ ಇರುತ್ತೆ ಅಂತಂದರೆ ಫಾರ್ಮಿಕ್ ಆಸಿಡ್ ಬಿಡುಗಡೆ ಮಾಡುತ್ತೆ ಕಡದಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. 31ನೇ ಪ್ರಶ್ನೆ. ಗ್ರೇಟ್ ಬ್ಯಾರಿಯರ್ ರೀಫ್ ಡ್ಯಾಶ್ ಬಳಿ ಇದೆ ಅಂತ ಕೇಳಿದ್ದಾನೆ? ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸಿಲೋನು, ಇಂಡೋನೇಷ್ಯಾ. ಎಲ್ಲಿದೆ ಅಂತಂದರೆ ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಿಗೆ ಇದೆ ಗ್ರೇಟ್ ಬ್ಯಾರಿಯರ್ ದ್ವೀಪ. ಎಲ್ಲಿದೆ ಅಂತಂದರೆ ಆಸ್ಟ್ರೇಲಿಯಾದ ಈಶಾನ್ಯ ದಿಕ್ಕಿಗೆ. ಆಪ್ಷನ್ ಎ ಸರಿಯಾದ ಉತ್ತರ. ಜಗತ್ತಿನ ಅತಿ ದೊಡ್ಡ ಹವಳದ ದ್ವೀಪಗಳಲ್ಲಿ ಒಂದಾಗಿದೆ. ಯಾವುದು? ಗ್ರೇಟ್ ಬ್ಯಾರಿಯರ್ ದ್ವೀಪ ಅದೆಲ್ಲ ಜಗತ್ತಿನ ಅತಿ ದೊಡ್ಡ ಹವಳ ದ್ವೀಪಗಳಲ್ಲಿ ಒಂದಾಗಿದೆ ಇದು ಕೂಡ. ನೆಕ್ಸ್ಟ್ ನೋಡಿ ಪ್ರಶ್ನೆ. ಪ್ರಬಲವಾದ ರಕ್ತಹೀನತೆಯು ಇದರ ಕಡಿಮೆಯಿಂದಾಗಿ ಆಗುತ್ತದೆ ಕೇಳಿದ? ರಕ್ತಹೀನತೆ ಯಾವುದಂತಂದರೆ B12. ರಕ್ತಹೀನತೆಗೆ ಕಾರಣವಾದ ವಿಟಮಿನ್ ಯಾವುದು? ರಕ್ತಹೀನತೆಗೆ B12. ಯಾವ ವಿಟಮಿನ್ ನೋಡಿ? ವಿಟಮಿನ್ ಎ ಕೊರತೆಯಿಂದ. ಯಾವುದು ಕಾರಣ ಅಂತಂದರೆ ರಾತ್ರಿ ಗುರುಡುತನ ಬರುತ್ತೆ ಎ ಕೊರತೆಯಿಂದ. ಬಿ ಕೊರತೆ B1 ಬರುತ್ತೆ. ಬಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಯಾವ ಇವೆ ಅಂತಂದರೆ B1 ಅಂತಿಂದ ಯಾವ್ದು ಬರುತ್ತೆ? ಬೇರೆ ಬರುತ್ತೆ. ವಿಟಮಿನ್ B1 ಕೊರತೆಯಿಂದ ಬೇರೆ B3 ಅಂತಂದ ಪೆಲ್ಲಾಗ್ರಾ ಬರುತ್ತೆ. B3 ಇಂದ ಪೆಲ್ಲಾಗ್ರಾ. B6 ಇಂದ ಯಾವುದಂತಂದರೆ ಸೈಂಟಿಫಿಕ್ ನೇಮು ಫೆರಿಡಾಕ್ಸಿನ್, ತುಟಿ ಸೀಳುವುದು ಆಗುತ್ತೆ ಇದರಿಂದ. ವಿಟಮಿನ್ ಸಿ ಕೊರತೆಯಿಂದ ಯಾವುದಿದರಲ್ಲಿ? ಅಸ್ಕಾಬಿಕ್ ಆಸಿಡ್ ಇರುತ್ತೆ ವಿಟಮಿನ್ ಸಿ ಯಲ್ಲಿ. ಹಣ್ಣುಗಳಲ್ಲಿ ಕಂಡುಬರೋ ವಿಟಮಿನ್ ಕೇಳಿದ್ರೆ ವಿಟಮಿನ್ ಸಿ ಯಾವುದಿರುತ್ತೆ ಅಲ್ಲಿ? ಇದು ಕೇಳಿದ್ರೆ ಅಸ್ಕಾಬಿಕ್ ಆಸಿಡ್ ಇರುತ್ತೆ. ಅದರ ಕೊರತೆಯಿಂದ ಯಾವ್ದು ಬರುತ್ತೆ ಕೇಳ್ತಾನೆ? ವಿಟಮಿನ್ ಸಿ ಇಂದ ಸ್ಕರ್ವಿ ಬರುತ್ತೆ. ಸ್ಕರ್ವಿ
ವಿಟಮಿನ್ ಡಿ ನಿಮ್ಗೆ ಗೊತ್ತಿದೆ ಯಾವುದು ಅಂತಂದರೆ ರಿಕೆಟ್ಸು, ಆಸ್ಟ್ರಿಯೋಪೊರೋಸಿಸ್ಸು, ಆಸ್ಟ್ರಿಯೋಮಲೈಸಿಸ್ಸು, ಇವು ವಿಟಮಿನ್ ಡಿ ಇಂದ. ಸೂರ್ಯನಲ್ಲಿ ಬಿಡುಗಡೆ ಆಗುವ ವಿಟಮಿನ್ ಕೇಳಿದ್ರೆ ವಿಟಮಿನ್ ಡಿ ಕೇಳ್ತಾನೆ. ಸೂರ್ಯನಲ್ಲಿ ಬಿಡುಗಡೆ ಆಗುವ ವಿಟಮಿನ್ ನಿಮ್ಗೆ ಗೊತ್ತಿರಬೇಕು ಯಾವುದು, ಡಿ. ಅದು ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು ನಿಮ್ಗೆ. ವಿಟಮಿನ್ ಡಿ ಇದು ಕ್ಯಾಲ್ಸಿಫೆರಾಲ್. ವಿಟಮಿನ್ ಇ ಗೊತ್ತಿರಲಿ. ವಿಟಮಿನ್ ಇ ಕೊರತೆಯಿಂದ ಬಂಜೆತನ ಅಥವಾ ಸ್ಟೆರಿಲಿಟಿ ಉಂಟಾಗುತ್ತೆ. ಯಾವುದರಿಂದ ಸ್ಟೆರಿಲಿಟಿ ಉಂಟಾಗೋದು? ವಿಟಮಿನ್ ಇ ಇಂದ ಬಂಜೆತನ ಅಥವಾ ಸ್ಟೆರಿಲಿಟಿ. ಇದು ಕೇವಲ ಸ್ತ್ರೀಯರಿಗೆ ಕಾರಣವಾದ ವಿಟಮಿನ್ ಇ. ವಿಟಮಿನ್ ಕೆ ಕೇಳ್ತಾನೆ. ವಿಟಮಿನ್ ಕೆ ಅಂತಂದರೆ ರಕ್ತ ಹೆಪ್ಪುಗಟ್ಟುವುದು. ವಿಟಮಿನ್ ಕೆ ಕೊರತೆಯಿಂದ ಅವ್ರಿಗೆ ಇದ್ದವರಿಗೆ ಬ್ಲಡ್ ಕ್ಲಾಟಿಂಗ್ ಜಲ್ದಿ ಆಗುವುದಿಲ್ಲ ಅವರಿಗೆ. ನೆಕ್ಸ್ಟ್ ನೋಡಿ 33ನೇದು, 2010 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು ಕೇಳಿದ್ದಾನೆ. ಸರಿಯಾದ ಉತ್ತರ 33ನೇದು ಯಾವುದಂತಂದರೆ 1.2 ಬಿಲಿಯನ್, 1.21 ಬಿಲಿಯನ್ ಸರಿಯಾದ ಉತ್ತರ. 121 ಕೋಟಿ ಅವಾಗ 2011ರಲ್ಲಿ. ಈಗ ಪ್ರಸ್ತುತ 2020ರಲ್ಲಿ 130 ಕೋಟಿ ದಾಟಿದೆ. ಸುಮಾರು 131 ಕೋಟಿ ರೀಚ್ ಆಗಿದ್ದೀವಿ ನಮ್ಮ ಜನಸಂಖ್ಯೆ ಭಾರತದ್ದು. ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಕೇಳಿದ್ದಾರೆ. ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಯಾವುದಂತಂದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಜ್ಯ ನಿಮಗೆ ಗೊತ್ತಿರಬೇಕು, ಉತ್ತರ ಪ್ರದೇಶ. ಉತ್ತರ ಪ್ರದೇಶ ನಂತರ ಯಾವುದು ಎರಡನೇ ರಾಜ್ಯ ಅಂದರೆ ಮಹಾರಾಷ್ಟ್ರ. ಮಹಾರಾಷ್ಟ್ರ ನಂತರ ಬಿಹಾರ, ಬಿಹಾರದ ನಂತರ ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಯಾವುದು? ಉತ್ತರ ಪ್ರದೇಶ. ಉತ್ತರ ಪ್ರದೇಶ ನಂತರ ಮಹಾರಾಷ್ಟ್ರ ಸೆಕೆಂಡು. ನಮ್ಮ ಅತಿ ಕಡಿಮೆ ಜನಸಂಖ್ಯೆ ನಿಮಗೆ ಗೊತ್ತಿರಬೇಕು. ಅತಿ ಕಡಿಮೆ ಯಾವುದಂತಂದರೆ ಅತಿ ಕಡಿಮೆ ಸಿಕ್ಕಿಂ ಹೊಂದಿದೆ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರೋ ರಾಜ್ಯ ಸಿಕ್ಕಿಮು. ಇನ್ನು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಜ್ಯ ನಿಮಗೆ ಜಿಲ್ಲೆ ಗೊತ್ತಿರಬೇಕು. ಯಾವುದು ಅತಿ ಹೆಚ್ಚು ಅಂತಂದರೆ ಬೆಂಗಳೂರು ನಗರ ಅತಿ ಹೆಚ್ಚು. ಬೆಂಗಳೂರು ನಂತರ ಬೆಳಗಾವಿ, ಬೆಳಗಾವಿಯ ನಂತರ ಮೈಸೂರು, ಮೈಸೂರು ಫೋರ್ತ್ ಯಾವುದಂತಂದರೆ ತುಮಕೂರಿದೆ. ಬೆಂಗಳೂರು, ಬೆಳಗಾವಿ, ಮೈಸೂರು, ತುಮಕೂರು. ಇನ್ನು ಅತಿ ಕಡಿಮೆ ಜನಸಂಖ್ಯೆ ನಿಮಗೆ ಗೊತ್ತಿರಬೇಕು ಯಾವುದಂತಂದರೆ ಕೊಡಗು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಅಂತಂದರೆ ಕೊಡಗು ಇದೆ. ಭಾರತದ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಅಂತ ಕೇಳಿದ್ದಾನೆ. ಅವಾಗ ಪರೀಕ್ಷೆ ನಡೆದಾಗ ಎಷ್ಟಿತ್ತು ಅಂತಂದರೆ 7 ಇತ್ತು. ಪರೀಕ್ಷೆ ನಡೆದಾಗ 7. ಪ್ರಸ್ತುತ ಎಷ್ಟಿದ್ದಾವೆ? 9 ಇದ್ದಾವೆ. ಎಕ್ಸಾಮ್ ನಡೆದಾಗ 2015ರಲ್ಲಿ 7 ಇತ್ತು. ಈಗ ಪ್ರಸ್ತುತ ಕೇಳೋದಾದರೆ 9 ಕೇಂದ್ರಾಡಳಿತ ಪ್ರದೇಶಗಳು. ಯಾವ ಹೊಸದಾಗಿ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಯಾವುದು ಎರಡನೇದಂತಂದರೆ ಲಡಾಖು. 2 ಹೊಸ ಕೇಂದ್ರಾಡಳಿತ ಪ್ರದೇಶಗಳು ಉಗಮ ಯಾವಾಗಂತಂದರೆ 2019 ಅಕ್ಟೋಬರ್ 31ರಿಂದ. ಇನ್ನು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ನೋಡಿ ಪ್ರಸ್ತುತ ಯಾವುದಿದೆ ಅಂತಂದರೆ ಜಮ್ಮು ಕಾಶ್ಮೀರ. ಮೊದಲು ಯಾವುದಿತ್ತು? ಅಂಡಮಾನ್ ನಿಕೋಬಾರ್ ಇತ್ತು. ಚೇಂಜ್ ಆಗಿದೆ. ಇದು ನೋಡಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಕೊಡಬಹುದು. ಫಸ್ಟ್ ಆಪ್ಷನ್ ಕೊಡ್ತಾನೆ ಇಲ್ಲ ಅಂಡಮಾನ್ ನಿಕೋಬಾರ್, ಅದು ಅಲ್ಲ. ಫಸ್ಟ್ ಯಾವುದಿದೆ? ಜಮ್ಮು ಕಾಶ್ಮೀರ. ಅದಾದ ನಂತರ ಸೆಕೆಂಡು ಲಡಾಖ್ ಇದೆ. ಈಗ ಪ್ರಸ್ತುತ 3ನೇ ಸ್ಥಾನದಲ್ಲಿದೆ ಅಂಡಮಾನ್ ನಿಕೋಬಾರು ವಿಸ್ತೀರ್ಣದಲ್ಲಿ. 36ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ರಾಜ್ಯಗಳಲ್ಲಿ ಯಾವ ರಾಜ್ಯವು ಭಾರತದಲ್ಲಿನ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ? ಅರುಣಾಚಲ ಪ್ರದೇಶ, ಮೇಘಾಲಯ, ಗೋವಾ, ಸಿಕ್ಕಿಂ. ಯಾವುದಂತಂದರೆ ಗೋವಾ. ಇದು ಯಾವುದಂತ ಅತಿ ಚಿಕ್ಕ ರಾಜ್ಯಗಳ ಬಗ್ಗೆ ಇದೆ ನೋಡಿ. ಟ್ರಿಕ್ಸ್ ಏನಿದೆ? GST ನಾಗ, GST ನಾಗ, GST ನಾಗ. ಜಿ ಅಂತಂದರೆ ಗೋವಾ, ಸಿಕ್ಕಿಂ, ತ್ರಿಪುರಾ, ನಾಗಾಲ್ಯಾಂಡು. GST ನಾಗ ನೆನ್ಪಿಟ್ಕೊಂಡ್ಬಿಡಿ. ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯಗಳ ಬಗ್ಗೆ GST ನಾಗ ನೆನ್ಪಿಟ್ಕೊಂಡೆ ಸಾಕಿದೆ ಎಕ್ಸಾಮಲ್ಲಿ. G7 ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸುವುದಾಗಿರುತ್ತದೆ ಕೇಳಿದಾನೆ. 7 ರಾಷ್ಟ್ರಗಳ ಮುಖ್ಯಸ್ಥರು. ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ವಿಶ್ವದ 7 ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು. ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿರದ ರಾಷ್ಟ್ರಗಳು ಕೇಳಿದರೆ ಯಾವುದಂತಂದರೆ ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇ G7 ರಾಷ್ಟ್ರಗಳು. ಯಾವುವು? ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಯಾವುವು ಅಂತಂದರೆ ಅಮೇರಿಕಾ, ಬ್ರಿಟನ್ನು, ಕೆನಡಾ, ಫ್ರಾನ್ಸು, ಜರ್ಮನಿ, ಜಪಾನು, ಇಟಲಿ. ಇವೆಲ್ಲ G7 ರಾಷ್ಟ್ರಗಳು. G7 ರಾಷ್ಟ್ರಗಳು ಯಾವ ಅಂತಂದರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಅಮೇರಿಕಾ, ಕೆನಡಾ, ಫ್ರಾನ್ಸು, ಜರ್ಮನಿ, ಇಟಲಿ, ಜಪಾನು, ಇಂಗ್ಲೆಂಡು ಇವೆಲ್ಲ ಮುಂದುವರೆದ ರಾಷ್ಟ್ರಗಳು ಅಂತ ಹೇಳಿದ್ದೇನೆ. ಈ ಕಳೆದ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂದರೆ ಫ್ರಾನ್ಸ್ನಲ್ಲಿ ನಡೆಯುತ್ತಿತ್ತು 2019ರದು. ಈಗ 2020ರಲ್ಲಿ ನಡೆಯಲಿದೆ ಅಮೇರಿಕಾದಲ್ಲಿ. G7 ರಾಷ್ಟ್ರಗಳ ಶೃಂಗಸಭೆ ಎಲ್ಲಿ ನಡೆಯಲಿದೆ? ಅಮೇರಿಕಾದಲ್ಲಿ. 38ನೇ ಪ್ರಶ್ನೆ ನೋಡಿ, ವಾರ್ಷಿಕ ಉದ್ಯಮಿಗಳ ಸರ್ವೆ ಸಂಖ್ಯೆಗಳ ಪ್ರಕಾರ ಕರ್ನಾಟಕದಲ್ಲಿ ನೋಂದಣಿಕೃತ ಫ್ಯಾಕ್ಟರಿಗಳ ಪ್ರತಿಶತ ಕೇಳಿದ್ದಾರೆ. ಅವು ಪರೀಕ್ಷೆ ಎಷ್ಟಿದೆ ಅಂತಂದರೆ ಆನ್ಸರು 5.27. ಆಪ್ಷನ್ ಬಿ ಸರಿಯಾದ ಉತ್ತರ.
ನೆಕ್ಸ್ಟ್ ಪ್ರಶ್ನೆ ನೋಡಿ, ಯಾವ ವರ್ಷದಲ್ಲಿ ಕರ್ನಾಟಕದಲ್ಲಿ ನಿರ್ಮಲ್ ಗ್ರಾಮ್ ಪುರಸ್ಕಾರ ಪರಿಚಯಿಸಲಾಯಿತು? ಸರಿಯಾದ ಉತ್ತರ ಯಾವುದಂದ್ರೆ 2007-8ರಲ್ಲಿ ನಿರ್ಮಲಪುರ ಗ್ರಾಮ ಪುರಸ್ಕಾರ ಯೋಜನೆ ಜಾರಿಗೆ ತರ್ತಾರೆ ಕರ್ನಾಟಕದಲ್ಲಿ. ಇನ್ನು ಫಸ್ಟ್ ಬಂದಿದ್ದು ಯಾವಾಗ ನೋಡಿ, 2005ರಲ್ಲಿ ಯಾವ ಯೋಜನೆ ಬರುತ್ತೆ ಅಂತಂದರೆ ಸಂಪೂರ್ಣ ಸ್ವಚ್ಛತಾ ಆಂದೋಲನ. 2005-12ರಲ್ಲಿ ಯಾವ ಯೋಜನೆ ಇರುತ್ತೆ? 2005-12ರವರೆಗೆ ಸಂಪೂರ್ಣ ಸ್ವಚ್ಛತಾ ಯೋಜನೆ, ಸಂಪೂರ್ಣ ಸ್ವಚ್ಛತಾ ಯೋಜನೆ ತರ್ತಾರೆ, ಸಂಪೂರ್ಣ ಸ್ವಚ್ಛತಾ ಯೋಜನೆ. ಅದಾದ ನಂತರ 2012ರಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿರ್ಮಲ ಭಾರತ. 2012ರಲ್ಲಿ ನಿರ್ಮಲ ಭಾರತ ಯೋಜನೆ ತರ್ತಾರೆ. ಇನ್ನು ನಮ್ಮ ಈ NDA ಸರ್ಕಾರ ಏನು ಮಾಡುತ್ತೆ? 2014 ಅಕ್ಟೋಬರ್ 2 ನಿರ್ಮಲ ಭಾರತ್ ಯೋಜನೆಯನ್ನು ಸ್ವಚ್ಛ ಭಾರತ ಎಂದು ಮರುನಾಮಕರಣ ಮಾಡಿ 2014ರಲ್ಲಿ ಏನು ಮಾಡ್ತಾರೆ? 2014 ಅಕ್ಟೋಬರ್ 2ರಂದು ಸ್ವಚ್ಛ ಭಾರತ್ ಯೋಜನೆ ಜಾರಿಗೆ ತರ್ತಾರೆ. ಸ್ವಚ್ಛ ಭಾರತ್ 2014 ಅಕ್ಟೋಬರ್ 2ರಂದು ಕೇಳಿದ್ದಾನೆ ಎಕ್ಸಾಮಲ್ಲಿ. ಸ್ವಚ್ಛ ಭಾರತ್ ಜಾರಿಗೆ ಬಂದಿದೆ ಅವಾಗ 2014 ಅಕ್ಟೋಬರ್ 2 ಗಾಂಧೀಜಿ ಜಯಂತಿ ಎಂದು ಜಾರಿಗೆ ಬರುತ್ತೆ. 40ನೇ ಪ್ರಶ್ನೆ ನೋಡಿ, ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಎಲ್ಲಿದೆ ಸ್ಥಾಪನೆಯಾಗಿದೆ ಕೇಳಿದ್ದಾರೆ. ಸಿಂಧನೂರು, ಕಾರಟಗಿ, ಮಾನ್ವಿ, ಗಂಗಾವತಿ. ಎಲ್ಲಿದೆ ಅಂತಂದರೆ ಕಾರಟಗಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿಯಲ್ಲಿ ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಇದೆ. ಇನ್ನು ತೊಗರೆ ಪಾರ್ಕ್ ಎಲ್ಲಿದೆ ಅಂತಂದರೆ ತೊಗರೆ ಟೆಕ್ನಾಲಜಿ ಪಾರ್ಕ್, ನಿಮ್ಗೆ ಗೊತ್ತಿರಬೇಕು, ತೊಗರೆ ಕಲಬುರಗಿಯಲ್ಲಿ. ಇನ್ನು ತೆಂಗು ಸಂಸ್ಕರಣಾ ಘಟಕ ನಿಮ್ಗೆ ಗೊತ್ತಿರಲಿ, ತೆಂಗು ಸಂಸ್ಕರಣಾ ಘಟಕ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆಯಲ್ಲಿ ಆದಂಥ ಯಾವುದಂತಂದರೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ, ತುಮಕೂರು ಜಿಲ್ಲೆಯ ತಿಪಟೂರು ತೆಂಗು ಸಂಸ್ಕರಣಾ ಘಟಕ. ಇನ್ನು ಪ್ಲಾಸ್ಟಿಕ್ ಪಾರ್ಕ್ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ, ಎಲ್ಲಿದೆ ಅಂತಂದರೆ ಬೆಂಗಳೂರಿನಲ್ಲಿ. ಯಾವುದು? ಪ್ಲಾಸ್ಟಿಕ್ ಪಾರ್ಕು, ಬೆಂಗಳೂರು. ಇನ್ನು ಫುಡ್ ಪಾರ್ಕ್ ನಿಮ್ಗೆ ಗೊತ್ತಿರಬೇಕು, ವಸಂತ ನರಸಾಪುರ. ಫುಡ್ ಪಾರ್ಕ್ ಎಲ್ಲಿದೆ? ವಸಂತ ನರಸಾಪುರದಲ್ಲಿ. 41ನೇ ಪ್ರಶ್ನೆ ನೋಡಿ, ಪ್ರಾದೇಶಿಕ ಅಸಮತೋಲನದ ವಾರು ಪರಿಷ್ಕರಣೆ 2002ರವರೆಗೆ ಅಧಿಕ ಶಕ್ತಿಯ ಸಮಿತಿಯ ಪ್ರಕಾರ ಅತಿ ಹಿಂದುಳಿದ ತಾಲೂಕುಗಳ ಒಟ್ಟು ಸಂಖ್ಯೆ ಕೇಳಿದಾನೆ. ಏನು ಕೇಳಿದಾನೆ? ಪ್ರಾದೇಶಿಕ ಅಸಮತೋಲನದ ವಾರು ಪರಿಷ್ಕರಣೆ 2002ರವರೆಗೆ ಅಧಿಕ ಶಕ್ತಿಯ ಸಮಿತಿಯ ಪ್ರಕಾರ ಅತಿ ಹಿಂದುಳಿದ ತಾಲೂಕುಗಳ ಒಟ್ಟು ಸಂಖ್ಯೆ ಕೇಳಿದಾನೆ. ಎಷ್ಟು ಅಂತಂದರೆ ಅತಿ ಹಿಂದುಳಿದ 39 ಸರಿಯಾದ ಉತ್ತರ. ಈ ಸಮಿತಿ ಯಾವಾಗ ರಚನೆ ಆಗುತ್ತೆ ಅಂತಂದರೆ 2000ರಲ್ಲಿ ನೇಮಕ ಆಗುತ್ತೆ. ಈ ಸಮಿತಿ ಯಾವುದಪ್ಪ ಅಂತಂದರೆ ನಂಜುಂಡಪ್ಪ ವರದಿ ಬರುತ್ತಲ್ಲ, ಪ್ರಾದೇಶಿಕ ಸಮತೋಲನ ಸಮಿತಿಗೆ ನಂಜುಂಡಪ್ಪ ವರದಿ ನೇಮಕ ಮಾಡ್ತಾರೆ. 2000 ಇಸ್ವಿಯಲ್ಲಿ ನೇಮಕ ಮಾಡೋದು. 2000 ಇಸ್ವಿಯಲ್ಲಿ ಅದು ವರದಿ ಕೊಟ್ಟದ್ದು 2002ರಲ್ಲಿ. ನಂಜುಂಡಪ್ಪ ವರದಿ ಕೊಟ್ಟಿದ್ದು 2002ರಲ್ಲಿ. ಅವ್ರು ಏನು ಮಾಡ್ತಾರೆ, ಅವಾಗ ಒಟ್ಟು 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಅತಿ ಹಿಂದುಳಿದೆ ಅಂತ ಹೇಳ್ತಾರೆ. ಎಷ್ಟು ತಾಲೂಕುಗಳು ಅವಾಗ 2015ರಲ್ಲಿ? 175ರಲ್ಲಿ 114 ತಾಲೂಕುಗಳು ಅತಿ ಹಿಂದುಳಿದಿವೆ ಅಂತಂದು ವರದಿ ಕೊಡ್ತಾರೆ. ಅದರಲ್ಲಿ ಅತಿ ಹಿಂದುಳಿದ ತಾಲೂಕುಗಳಂತಂದ್ರೆ, ಅತ್ಯಂತ ಹಿಂದುಳಿದಂತಂದ್ರೆ 39. 42ನೇ ಪ್ರಶ್ನೆ ನೋಡಿ, ಭಾರತೀಯ ಮಹಿಳಾ ಬ್ಯಾಂಕ್ ಯಾವ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ? ಏಷ್ಯನ್ ಬ್ಯಾಂಕಿನ ಸಾಧಕ ಪ್ರಶಸ್ತಿ 2015, ಏಷ್ಯನ್ ಬ್ಯಾಂಕಿನ ಮತ್ತು ಹಣಕಾಸು ಚಿಲ್ಲರೆ ವಹಿವಾಟು ಬ್ಯಾಂಕಿಂಗ್ ಪ್ರಶಸ್ತಿ 2015, ಏಷ್ಯನ್ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಗಟು ವಹಿವಾಟಿನ ಪ್ರಶಸ್ತಿ 2015, ವಿಶಿಷ್ಟ ಸಾಧನೆ ಯುರೋಪ್ ಹಣ ಪ್ರಶಸ್ತಿ 2015. ಯಾವುದಂತಂದರೆ ಸರಿಯಾದ ಉತ್ತರ ಏಷ್ಯನ್ ಬ್ಯಾಂಕಿಂಗ್ ಮತ್ತು ಹಣಕಾಸು ಬ್ಯಾಂಕ್ ವಹಿವಾಟಿನ ಪ್ರಶಸ್ತಿ. ಆಪ್ಷನ್ ಬಿ ಸರಿಯಾದ ಉತ್ತರ, ಚಿಲ್ಲರೆ ವಹಿವಾಟು ಬ್ಯಾಂಕಿಂಗ್ ಪ್ರಶಸ್ತಿ. ಇತ್ತೀಚೆಗೆ ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ ಅಂತ? ರಾಷ್ಟ್ರೀಯ ಮಹಿಳಾ ಬ್ಯಾಂಕು SBI ಬ್ಯಾಂಕ್ ಜೊತೆ ಮರ್ಜ್ ಐತಿ. ಯಾವಾಗ ಅಂತಂದರೆ 2017 ಏಪ್ರಿಲ್ 1ರಿಂದ 2017 ಏಪ್ರಿಲ್ 1ರಿಂದ ಮರ್ಜ್ ಆಗಿದೆ. ಏಪ್ರಿಲ್ 1ರಿಂದ SBI ಬ್ಯಾಂಕ್ ಜೊತೆ. ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಇದು 2013 ನವೆಂಬರ್ 19ರಂದು ಸ್ಟಾರ್ಟ್ ಆಗಿರುತ್ತೆ ರಾಷ್ಟ್ರೀಯ ಮಹಿಳಾ ಬ್ಯಾಂಕು. 43ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಇತ್ತೀಚೆಗೆ ತೆಗೆದುಹಾಕಲಾಗಿದೆ? ಸರಿಯಾದ ಉತ್ತರ ಯಾವುದಂತಂದರೆ ಸಂಪತ್ತು ತೆರಿಗೆ ತೆಗೆದುಹಾಕಲಾಗಿದೆ. ಸಂಪತ್ತು ತೆರಿಗೆಯನ್ನು ಇತ್ತೀಚೆಗೆ ತೆಗೆದುಹಾಕಲಾಗಿದೆ ಎಕ್ಸಾಮ್ ಪರೀಕ್ಷೆ ನಡೆದಾಗ. ಈ ಪ್ರಸ್ತುತ GST ಜಾರಿಗಿದೆ. GST ಸಂವಿಧಾನಕ್ಕೆ 101ನೇ ತಿದ್ದುಪಡಿ ಮಾಡಿ ಜಾರಿಗೆ ಬಂತು GST. 44ನೇ ಪ್ರಶ್ನೆ ನೋಡಿ, ಎಷ್ಟು ರೂಪಾಯಿಗಳಿಗಿಂತ ಹೆಚ್ಚಿನ ಹಣವನ್ನು ವರ್ಗಾವಣೆ ಮಾಡುವುದಕ್ಕಾಗಿ ಪ್ಯಾನ್ ಸಂಖ್ಯೆಯನ್ನು ಕಡ್ಡಾಯಗೊಳಿಸಲಾಗಿದೆ ಕೇಳಿದ್ದಾರೆ. ಎಷ್ಟು ಅಂತಂದರೆ 50,000ಕ್ಕಿಂತ ಹೆಚ್ಚು ವರ್ಗಾವಣೆ ಮಾಡುವಾಗ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಕೊಡಬೇಕು. ಪ್ಯಾನ್ ಕಾರ್ಡ್ ಅಂತಂದರೆ
ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಕಾರ್ಡ್ ಅಂತಂದ್ರೆ ಕೇಳಿದಾನೆ. ಪ್ಯಾನ್ ಅಂತಂದ್ರೆ ಏನು ಕೇಳಿದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಎಷ್ಟು ಸಂಖ್ಯೆ ಇರುತ್ತೆ ಅದರಲ್ಲಿ ಕೇಳಿದ್ದೇನೆ. 10 ಸಂಖ್ಯೆಗಳಿರುತ್ತೆ ಪ್ಯಾನ್ ಕಾರ್ಡ್ನಲ್ಲಿ. ನೆಕ್ಸ್ಟ್ ನೋಡಿ, ನೀತಿ ಆಯೋಗದ ಪೂರ್ಣ ರೂಪ ಇವುಗಳಲ್ಲಿ ಯಾವುದಾಗಿದೆ ಕೇಳಿದಾನೆ. ಸರಿಯಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸರಿಯಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 2015 ಜನವರಿ 1ರಂದು ಸ್ಟಾರ್ಟ್ ಆಗುತ್ತೆ. ಯಾವುದರ ಬದಲಿಗೆ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಸ್ಟಾರ್ಟ್ ಆಗುತ್ತೆ 2015ರಲ್ಲಿ. ಈಗ ಪ್ರಸ್ತುತ ಇದರ ಅಧ್ಯಕ್ಷರು ಯಾರಂತ ಕೇಳಿದ್ರೆ ಯಾರು ಇರ್ತಾರೆ ನೋಡಿ, ಭಾರತ ಪ್ರಧಾನಮಂತ್ರಿ ಅವರು ಇರ್ತಾರೆ ನೀತಿ ಆಯೋಗದ ಅಧ್ಯಕ್ಷರು. ಪ್ರಸ್ತುತ ನರೇಂದ್ರ ಮೋದಿ ಅವರು ಇದ್ದಾರೆ ಅದರ ಅಧ್ಯಕ್ಷರು. ಉಪಾಧ್ಯಕ್ಷರು ಯಾರಂತಂದ್ರೆ ರಾಜೀವ್ ಕುಮಾರ್ ಅವರು. ಇದರ ಉಪಾಧ್ಯಕ್ಷರು ಯಾರು? ರಾಜೀವ್ ಕುಮಾರ್ ಅವರು. ಇದರ ಸಿಒ ಅವರು ಇದ್ದಾರೆ, ಯಾರಿದ್ದಾರೆ ಅಂತ ಅಮಿತಾಬ್ ಕಾಂತ್. ಇದರ ಸಿಒ ಯಾರು? ಅಮಿತಾಬ್ ಕಾಂತ್ ಅವರು, ನೀತಿ ಆಯೋಗದು. 46ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತದೆ ಕೇಳಿದ್ದಾರೆ. ಯಾವುದಂತಂದ್ರೆ ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ CSOದವ್ರು ಮಾಡ್ತಾರೆ. ಸೆಂಟ್ರಲ್ ಸ್ಟ್ಯಾಟಿಕಲ್ ಆರ್ಗನೈಸೇಷನ್ದವ್ರು ಮಾಡ್ತಾರೆ. ಭಾರತದ ಮೊಟ್ಟ ಮೊದಲ ತಲಾ ಆದಾಯ ಕಂಡುಹಿಡಿದವ್ರು ಕೇಳಿದಬೇಕು, ನಿಮ್ಗೆ ಗೊತ್ತಿರಬೇಕು. ದಾದಾಬಾಯಿ ನವರೋಜಿ ಅವರು ಸ್ವತಂತ್ರ ಪೂರ್ವದಲ್ಲೇ ಕಂಡುಹಿಡ್ತಾರೆ ಭಾರತದ ರಾಷ್ಟ್ರೀಯ ಆದಾಯವನ್ನ. ಅವಾಗ ಒಬ್ಬ ವ್ಯಕ್ತಿಯ ತಲಾ ಆದಾಯ ಎಷ್ಟು ಇರುತ್ತೆ? 17 ರೂಪಾಯಿ ಇರುತ್ತೆ. ದಾದಾಬಾಯಿ ನವರೋಜಿ ಅವರು ಕಂಡುಹಿಡಿದಾಗ 17 ರೂಪಾಯಿ ಇರುತ್ತೆ ಒಬ್ಬ ತಲಾ ಆದಾಯ. 47ನೇ ಪ್ರಶ್ನೆ ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಡ್ಯಾಶ್ ದೇಶವು ಶಾಶ್ವತವಲ್ಲದ ಸದಸ್ಯ ದೇಶವಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಜಪಾನ್, ಫ್ರಾನ್ಸ್. ಯಾವುದಂತಂದ್ರೆ ಜಪಾನ್ ಎಲ್ಲ ವಿಶ್ವಸಂಸ್ಥೆ ಕಾಯಂ ಸದಸ್ಯತ್ವ ರಾಷ್ಟ್ರ ಹೊಂದಿಲ್ಲ, ವಿಟೋ ಪವರ್ ಹೊಂದಿಲ್ಲ. ಯಾವ ಹೊಂದಿವೆ ಅಂತಂದ್ರೆ ಫ್ರಾನ್ಸು, ರಷ್ಯಾ, ಅಮೇರಿಕಾ, ಚೈನಾ, ಇಂಗ್ಲೆಂಡ್. ಒಟ್ಟು ಎಷ್ಟು ರಾಷ್ಟ್ರಗಳು? 5 ರಾಷ್ಟ್ರಗಳು. ಇದು ಟ್ರಿಕ್ಸ್ ಏನಿದೆ, ಫ್ರಾನ್ಸ್ ನೆನ್ಪಿಟ್ಕೊಂಡ್ಬಿಡಿ. ಫ್ರಾನ್ಸು, ರಷ್ಯಾ, ಅಮೇರಿಕಾ, ಚೈನಾ, ಇಂಗ್ಲೆಂಡ್. ಒಟ್ಟು 5 ರಾಷ್ಟ್ರಗಳು ವಿಟೋ ಪವರ್ ಹೊಂದಿವೆ. ಯಾವ ಟ್ರಿಕ್ಸ್ ನೋಡಿದ್ರೆ ಫ್ರಾನ್ಸ್ ನೆನ್ಪಿಟ್ಕೊಂಡ್ಬಿಡಿ ಸಾಕು, ವಿಟೋ ಪವರ್ ಹೊಂದಿದ್ದು. ಅದೇ ಅಧಿಕೃತ ಭಾಷೆಗಳು ಬಂದ್ಬಿಟ್ರೆ ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡಿ. ಯಾವುದು ಅಧಿಕೃತ ಭಾಷೆಗಳು ಕೇಳ್ತಾರೆ, ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು ಯಾವ್ಯಾವ ನೋಡಿ. ಅದು ಒಂದು ಯಾವುದಿದೆ? ಫ್ರಾನ್ಸ್ ಇದೆ, ಸೇಮ್ ಇಟ್ಕೊಳ್ಳಿ ಫ್ರಾನ್ಸು. ಮುಂದೆ ಎಸ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಎಸ್ ಅಂತಂದರೆ ಸ್ಪೇನು, ಇಂಗ್ಲೀಷು, ಚೈನೀಸು, ಅರೇಬಿಕ್ಕು, ರಷ್ಯನ್ನು, ಫ್ರೆಂಚ್. ಒಟ್ಟು 6 ಭಾಷೆಗಳು. ಎಷ್ಟು? 6 ಭಾಷೆಗಳು ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು. ಯಾವಾಗ ಸ್ಟಾರ್ಟ್ ಆಗಿತ್ತು ಕೇಳ್ತಾರೆ ವಿಶ್ವಸಂಸ್ಥೆ? 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಟಾರ್ಟ್ ಆಗುತ್ತೆ. 1945 ಅಕ್ಟೋಬರ್ 24. ಮುಂದಿನ ಸಾರ್ಕ್ ಸಭೆಯು ಡ್ಯಾಶ್ದಲ್ಲಿ ನಡೆಯುತ್ತದೆ ಕೇಳಿದರೆ ಅಫ್ಘಾನಿಸ್ತಾನ, ಭಾರತ, ಶ್ರೀಲಂಕಾ, ಪಾಕಿಸ್ತಾನ. ಅವಾಗ ಪರೀಕ್ಷೆ ನಡೆಯುವಾಗ ಎಲ್ಲಿ ನಡೆಯುತ್ತೆ? 2017 ಪಾಕಿಸ್ತಾನದಲ್ಲಿ ನಡೆಯಬೇಕಿತ್ತು. ಕಾರಣಾಂತರಗಳಿಂದ ಅದು ರದ್ದಾಯಿತು. ಮುಂದೆ ಎಲ್ಲಿ ನಡೆಯಲಿ? ಶ್ರೀಲಂಕಾದಲ್ಲಿ ನಡೆಯಲಿದೆ ಸಾರ್ಕ್ ಸಮ್ಮೇಳನ, ಶ್ರೀಲಂಕಾದಲ್ಲಿ. ಕೆಳಗೆ ಕೊಟ್ಟಿರುವ ಯಾವ ಅಂತಾರಾಷ್ಟ್ರೀಯ ಆಹಾರ ಸಂಸ್ಥೆಯು ಇತ್ತೀಚೆಗೆ ಭಾರತೀಯ ರೈಲ್ವೆ ಮತ್ತು ಉಪಹಾರ ಮತ್ತು ಪ್ರವಾಸೋದ್ಯಮದೊಂದಿಗೆ ರೈಲಿನಲ್ಲಿ ಆಹಾರ ಸೇವೆಯನ್ನು ಒದಗಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ? ಮ್ಯಾಕ್ಡೊನಾಲ್ಡ್, KFC, ಸಬ್ವೆ, ಡಾಮಿನೋಸ್ ಪಿಜ್ಜಾ. ಯಾವುದಂತಂದರೆ KFC ಅವರು ಒಪ್ಪಂದ ಮಾಡ್ಕೊಂಡ್ರೆ. KFC ಇದು ಅಂತಾರಾಷ್ಟ್ರೀಯ 2ನೇ ಅತಿ ದೊಡ್ಡ ರೆಸ್ಟೋರೆಂಟ್ ಇದು. KFC ಅತಿ ದೊಡ್ಡದು ಯಾವುದಂದ್ರೆ ಮ್ಯಾಕ್ಡೊನಾಲ್ಡ್. ಅಂತಾರಾಷ್ಟ್ರೀಯ ಅತಿ ದೊಡ್ಡ ರೆಸ್ಟೋರೆಂಟ್ ಕೇಳಿದರೆ ಮ್ಯಾಕ್ಡೊನಾಲ್ಡ್ ನಂತರ KFC. ಇನ್ನು 50ನೇ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಉದ್ಯೋಗ ಸಲಹಾ ಜಾಲತಾಣವನ್ನು ಕೇಂದ್ರ ಸರ್ಕಾರದ ಯಾವ ಮಂತ್ರಾಲಯದ ಅಡಿಯಲ್ಲಿ ಸೇರಿಸಲಾಗಿದೆ ಕೇಳಿದ್ದಾರೆ? ಏನು ಕೇಳಿದರೆ ರಾಷ್ಟ್ರೀಯ ಉದ್ಯೋಗ ಸಲಹಾ ಜಾಲತಾಣವನ್ನು ಕೇಂದ್ರ ಸರ್ಕಾರದ ಯಾವ ಮಂತ್ರಾಲಯದ ಅಡಿಯಲ್ಲಿ ಸೇರಿಸಲಾಗಿದೆ ಕೇಳಿದ್ದಾರೆ? ಸರಿಯಾದ ಉತ್ತರ ಯಾವುದಂತಂದ್ರೆ ಕೌಶಲ್ಯ ಅಭಿವೃದ್ಧಿ ಮತ್ತು ಔದ್ಯೋಗಿಕ ಮಂತ್ರಾಲಯ. ಡಿಪಾರ್ಟ್ಮೆಂಟ್ ಯಾವುದು? ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್. ಸರಿಯಾದ ಉತ್ತರ. ಇಲ್ಲಿಗೆ 50 ಪ್ರಶ್ನೆಗಳ ಸಂಪೂರ್ಣ ಚರ್ಚೆ ಮಾಡಿದ್ವಿ. ಉಳಿದ 51ರಿಂದ 100 ಪ್ರಶ್ನೆಗಳು ಏನು ಮಾಡ್ತೀವಿ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ ಉಳಿದ 51ರಿಂದ 100 ಪ್ರಶ್ನೆಗಳನ್ನು. ಅಲ್ಲಿ ಕೂಡ ನೀವು ಪ್ಲೇ ಮಾಡಿ ನೋಡಬಹುದು ಪ್ಲೇ ಲಿಸ್ಟ್ನಲ್ಲಿ. ಒಂದು ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫಿಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ.
ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸಿಗೆ ತಲುಪುವವರೆಗೂ ಸಹಾಯ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್.